ಗೆಳೆಯರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಇವತ್ತು ನಾವು ನಮ್ಮ ಕಂಪ್ಯೂಟರ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಕಂಪ್ಲೀಟ್ 365 ಆ್ಯಂಗಲಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಕಂಪ್ಯೂಟರ್ ನಾಲೆಜ್. ಮೊದಲನೇ ಪ್ರಶ್ನೆ, ಫುಲ್ ಫಾರ್ಮ್ ರಿಲೇಟೆಡ್. ADCL ಇದರ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಆಪ್ಷನ್ ಇಲ್ಲಿ 4 ಕೊಟ್ಟಿರ್ತಕ್ಕಂಥವುಗಳಲ್ಲಿ 4 ಕೂಡ ತಪ್ಪಾಗಿರ್ತಕ್ಕಂಥದ್ದು. ಯಾಕಂದರೆ ADSLನ ಫುಲ್ ಫಾರ್ಮ್ ಏನಾಗ್ತದೆ ಅಂದರೆ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಈ 4 ಇದರಲ್ಲಿ ಯಾವುದೂ ಇಲ್ಲ. ಇಲ್ಲಿ ಅಸಿಮೆಟ್ರಿಕ್ ಇದೆ, ಬಟ್ ಇಲ್ಲಿ ಮುಂದುಗಡೆ ಹೋಗಿ ಸಬ್ಸ್ಕ್ರೈಬರ್ ಆಗಬೇಕು, ಸ್ಯಾಟಲೈಟ್ ಅಂತಲ್ಲ, ಸಬ್ಸ್ಕ್ರೈಬರ್ ಲೈನ್ ಅಂತ ಆಗಬೇಕಾಗಿತ್ತು. ಸೊ ಹಾಗಾಗಿ 4 ಉತ್ತರಗಳು ತಪ್ಪಾಗಿರ್ತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಹೇಳಿ. ಸರಿನಾ? ನೆಕ್ಸ್ಟ್, ROM ಅಂದರೆ ರೀಡ್ ಓನ್ಲಿ ಮೆಮರಿ. RAM ಅಂದರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ. BIOS ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. SIM ದಟ್ ಈಸ್ ಸಿಮ್ ಅಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ನೆಕ್ಸ್ಟ್, ಫ್ಯಾಕ್ಸ್ ಇಂಪಾರ್ಟೆಂಟ್. FAX ಫ್ಯಾಕ್ಸ್, ಫಾರ್ ಅವೇ ಜೆರಾಕ್ಸ್. ನೆಕ್ಸ್ಟ್, GIF ಇದು ಕೇಳ್ತಾರೆ. GIF ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ನೆಕ್ಸ್ಟ್, HTTP ಕೇಳಿರ್ತಕ್ಕಂಥ ಪ್ರಶ್ನೆ. ಇದರ ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. IP ಇಂಟರ್ನೆಟ್ ಪ್ರೋಟೋಕಾಲ್. RDP ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್. ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. JPEG ಆ್ಯಂಡ್ MPEG. JPEG ಇಂಡಿಕೇಟ್ಸ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ATM ಇದನ್ನು ಕೂಡ ಕೇಳ್ತಾರೆ. ಹಾಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ATM ದ ಫುಲ್ ಫಾರ್ಮ್ ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಸದ್ಯಕ್ಕೆ ADSL ಅಂತ ಬಂದರೆ ನೆನಪಿಟ್ಕೊಳ್ಳಿ, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಹೇಳಿ. ನೆಕ್ಸ್ಟ್, ಎರಡನೇ ಪ್ರಶ್ನೆ, IP ಅಡ್ರೆಸ್ ಈಸ್ ಕರೆಂಟ್ಲಿ ಯಾವುದು? 4 ಬೈಟ್ ಲಾಂಗ್, 6 ಬೈಟ್ ಲಾಂಗ್, 8 ಬೈಟ್ಸ್ ಲಾಂಗ್, ಹಾಗೆ 12 ಬೈಟ್ಸ್ ಲಾಂಗ್. ಸರಿನಾ? IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್, ಆಲ್ರೆಡಿ ನಿಮಗೆ ಗೊತ್ತಾಯಿತು. ಸೊ ಪ್ರಮುಖವಾಗಿ ಇದರಲ್ಲಿ 2 ವರ್ಷನ್ಗಳನ್ನು ನೋಡ್ತೀವಿ ನಾವು. ಒಂದು IPv4, ಇನ್ನೊಂದು IPv6. ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥದ್ದು ಯಾವುದು? IPv4. ಇದು ಎಷ್ಟು ಬಿಟ್ ಇರ್ತದೆ? 32 ಬಿಟ್ ಇರ್ತದೆ. ಓಕೆ, ನೆನಪಿಟ್ಕೊಳ್ಳಿ. ಎಷ್ಟು ಬಿಟ್ ಇರ್ತದೆ IPv4 ಅಂತ ಕೇಳಿದರೆ 32 ಬಿಟ್. 32 ಬಿಟ್ ಅಂದರೆ ನಾವು 8ರ ಗುಂಪು ಮಾಡಿದಾಗ ಎಷ್ಟಾಗ್ತದೆ? 4 ಆಗ್ತವೆ. 8 ಯಾಕೆ ಮಾಡಬೇಕು ನಾವು? 1 ಬೈಟ್ ಈಕ್ವಲ್ ಟು 8 ಬಿಟ್ ಅಂತ ಇದೆ. ಹಾಗಾದರೆ 4 ಬೈಟ್ಸ್, 4 ಬೈಟ್ಸ್ ಆದಾಗ ಎಷ್ಟಾಗ್ತದೆ? 32 ಬಿಟ್ ಆಗ್ತದೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ 4 ಬೈಟ್ಸ್ ಲಾಂಗ್. ಅರ್ಥ ಆಯ್ತಲ್ಲ? ಸೊ 32 ಬಿಟ್ ಅಡ್ರೆಸ್ಸನ್ನು ಡಿವೈಡ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಬರ್ತದೆ. ಲೆಟ್ ಮೀ ಕ್ಲಾರಿಫೈ ಒನ್ ಮೋರ್ ಟೈಮ್. IPv4 ಅಂದರೆ 32 ಬಿಟ್ ಅಡ್ರೆಸ್ ಇರ್ತದೆ. ಸರಿನಾ? ದಟ್ ಈಸ್ ಕ್ಲಿಯರ್. ನೆಕ್ಸ್ಟ್, ಇದನ್ನು 1 ಬೈಟ್ ಅಂದರೆ 8 ಬಿಟ್ ಅಂತ ನಮಗೆ ಗೊತ್ತು. 8 ಬಿಟ್ ಅಂತ ನಮಗೆ ಗೊತ್ತು. ಸೊ ಟೋಟಲಾಗಿ ಎಷ್ಟಿದಾವೆ? 32 ಅದಾವ. 8 8 8. ಓಕೆ, 1 ಬೈಟ್ 1 ಬೈಟ್ 1 ಬೈಟ್. ಸೊ 4 ಬೈಟ್ಸ್ ಈಕ್ವಲ್ ಟು 32 ಬಿಟ್ಸ್. ಅರ್ಥ ಆಯ್ತಲ್ಲ? ಕ್ಲಿಯರ್ ಆಯ್ತಲ್ಲ? 72ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1. ನೆಕ್ಸ್ಟ್, 73ನೇ ಪ್ರಶ್ನೆ, ಇಂಟರ್ನೆಟ್ ಯೂಸ್ ದ ಫಾಲೋವಿಂಗ್ ಟೆಕ್ನಾಲಜಿ. ಇಂಟರ್ನೆಟ್ನಲ್ಲಿ ಯಾವುದರ ಬಳಕೆ ಆಗ್ತದೆ? ಟೆಲಿಫೋನ್ ಸ್ವಿಚಿಂಗ್, ಟೆಲಿಗ್ರಾಮ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್, ಹಾಗೆ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3, ಪ್ಯಾಕೆಟ್ ಸ್ವಿಚಿಂಗ್. ಇಂಟರ್ನೆಟ್ನಲ್ಲಿ ಬಳಕೆ ಆಗ್ತಕ್ಕಂಥದ್ದು ಪ್ಯಾಕೆಟ್ ಸ್ವಿಚಿಂಗ್ ಅಂತೇಳಿ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಸರ್ವರ್ ಅಪ್ ಇದೆಯಾ ಡೌನ್ ಇದೆಯಾ ಅಂತ ಚೆಕ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ತೀವಿ ನಾವು? ಪಿಂಗ್ ಕಮಾಂಡನ್ನು ಯೂಸ್ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಪಿಂಗ್ ಕಮಾಂಡ್. ನೀವು ಈ ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡಿಬಿಟ್ಟು ಆ ಟರ್ಮಿನಲ್ಲಿ ಪಿಂಗ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸರ್ವರ್ ನೇಮ್ ಕಳಿಸಿದ್ರೆ ಅಂದ್ಕೊಳ್ಳಿ. ಸರ್ವರ್ ನೇಮ್ ಕೊಟ್ರಪ್ಪ ನೀವು, ಅವಾಗ ಏನು ಮಾಡ್ತದೆ? ಈ ಪಿಂಗ್ ಕಮಾಂಡಿಂದ ಆ ಸರ್ವರ್ಗೆ ಪ್ಯಾಕೆಟಲ್ಲಿ ಇನ್ಫಾರ್ಮೇಷನ್ ಹೋಗ್ತದೆ. ಸೊ ಆವಾಗ ರೆಸ್ಪಾನ್ಸ್ ಏನಾದರೂ ಬಂತು ಅಂದರೆ ಸರ್ವರ್ ಅಪ್ ಇದೆ ಅಂತ ಅರ್ಥ. ಓಕೆ, ಕಳಿಸಿರ್ತಕ್ಕಂಥ ಪ್ಯಾಕೆಟ್ಸ್ಗೆ ರೆಸ್ಪಾನ್ಸ್ ಬಂದರೆ ಸರ್ವರ್ ಈಸ್ ಅಪ್. ಸಪೋಸ್ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಸರ್ವರ್ ಈಸ್ ಡೌನ್. ಓಕೆ, ಸೊ ನಿಮ್ಗೆ ಇದು ಅರ್ಥ ಆಗಲಿಲ್ಲ ಪಿಂಗ್ ಕಮಾಂಡ್ ರಿಲೇಟೆಡ್ ಅಂದರೆ ಡೋಂಟ್ ವರಿ. ಇಂಟರ್ನೆಟ್ಟಲ್ಲಿ ಯಾವಾಗಲೂ ಪ್ಯಾಕೆಟ್ ಮುಖಾಂತರನೇ ಡೇಟಾ ಮೂವ್ ಆಗ್ತಾ ಇರ್ತದೆ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನೆಕ್ಸ್ಟ್ ಪಾಯಿಂಟ್, ಈ ಇಂಟರ್ನೆಟ್ ಅನ್ನೋದು ಹೆಂಗೆ ಹುಟ್ಕೋತದಪ್ಪ? ಸೊ ಬೇಸಿಕ್ ಯೂನಿಟ್ ಏನು? ಸಿಸ್ಟಮಿಂದಾನೆ, ಅಂದರೆ ಒಂದು ಕಂಪ್ಯೂಟರಿಂದನೇ ಆರಂಭಗೊಳ್ತಕ್ಕಂಥದ್ದು. ಸರಿನಾ? ಸಿಸ್ಟಮ್ ಕೂಡ್ಕೊಂಡ್ಬಿಟ್ಟು ಏನಾಗ್ತದೆ ನಮಗೆ? ಫಸ್ಟ್ ನಮಗೆ ಸಿಗ್ತಕ್ಕಂಥದ್ದು
ನೆಟ್ವರ್ಕ್. ಓಕೆ, ನೆಟ್ವರ್ಕ್. ಸೊ ಇಂಥ ಹಲವಾರು ನೆಟ್ವರ್ಕ್ಗಳು ಕೂಡಿಕೊಂಡಾಗ ಜಾಯಿನ್ ಆದಾಗ ನಮಗೇನಾಗ್ತದೆ, ಇಂಟರ್ನೆಟ್ ಸಿಗ್ತದೆ. ಓಕೆ, ಗ್ರೂಪ್ ಆಫ್ ನೆಟ್ವರ್ಕ್ಸ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್. ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕಂದ್ರೆ, ಓಕೆನಾ, ಇಂಟರ್ನೆಟ್ ಅಂದರೆ ಗ್ರೂಪ್ ಆಫ್ ನೆಟ್ವರ್ಕ್ಸ್. ನೆಕ್ಸ್ಟ್ ಪಾಯಿಂಟ್, ಈ ಇಂಟರ್ನೆಟ್ ಅಂತ ಬಂದಾಗ ಇನ್ನೊಂದು ಪರ್ಟಿಕ್ಯುಲರ್ ವರ್ಡ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಏನದು? DNS. ಇದರ ಫುಲ್ ಫಾರ್ಮನ್ನು ಅರ್ಥ ಮಾಡ್ಕೊಳ್ಳೋಣ ಮೊದಲು. ಏನಿದ್ರೆ ಫುಲ್ ಫಾರ್ಮ್? ಡೊಮೇನ್ ನೇಮ್ ಸಿಸ್ಟಮ್ ಅಂತ ಹೇಳಿ. ಡೊಮೇನ್ ನೇಮ್ ಸಿಸ್ಟಮ್. ಏನಿದ್ರ ಫಂಕ್ಷನಾಲಿಟಿ, ಎದಕ್ಕೆ ಬಳಕೆ ಮಾಡ್ಕೋತಾರ ಈ DNS ಅನ್ನು? ಸಪೋಸ್ ನೀವೇನಾದರೂ ಸರ್ಚ್ ಮಾಡಬೇಕಂತ ಅನ್ಕೊತೀರಾ, ಅವಾಗ ಏನು ಮಾಡ್ತೀರಾ? www.google.com ಅಂತ ಕ್ಲಿಕ್ ಮಾಡ್ತೀರಾ. ಓಕೆ, google.com ಅಂತ ಕ್ಲಿಕ್ ಮಾಡ್ತೀರಾ. ಇದು ನಮ್ಗೆ ಗೊತ್ತು, ಏನಿದ್ರ ಅರ್ಥ? ಗೂಗಲ್ಗೆ ಹೋಗಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಕಂಪ್ಯೂಟ್ರಿಗೆ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು? ಕಂಪ್ಯೂಟ್ರಿಗೆ ಅದು ಇನ್ ಟರ್ಮ್ಸ್ ಆಫ್ IP ಅಲ್ಲಿ ಅರ್ಥ ಆಗ್ತದೆ. ಹೇಗೆ? ಇನ್ ಟರ್ಮ್ಸ್ ಆಫ್ IP ಅಡ್ರೆಸ್. ಸೊ ಹಿಂಗಿರೋದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡೋದು ಯಾವ್ದು ನಮಗೆ? ಅದೇ DNS. ಓಕೆ, ಅದೇ DNS. ಇದು ನಮಗೆ ಯೂಸರ್ ಫ್ರೆಂಡ್ಲಿ, ಅರ್ಥ ಆಗ್ತದೆ. www.google.com, www.facebook.com, yahoo.com, ಕೋಟ್ಯಾಂತರಗಳಿದಾವೆ ಆ ರೀತಿಯಾಗಿರ್ತಕ್ಕಂಥ ವೆಬ್ಸೈಟ್ಗಳು. ಸೊ ಅವು ನಮಗೆ ಈಸಿ ಆಗ್ತದೆ ಓದಲಿಕ್ಕೆ. ಸಪೋಸ್ ನಮಗೆ IP ಅಡ್ರೆಸ್ ಮುಖಾಂತರ ನೆನಪಿಟ್ಕೊಳ್ಳೋಕ್ಕಾಗ್ತದೆ ಒಂದು ಸಾವಿರಾರು ಈ ವೆಬ್ಸೈಟ್ಗಳನ್ನು, ಲೈಕ್ 10.20.30.40 ಇದು ಗೂಗಲ್ ಅಪ್ಪ. ಇನ್ನೊಂದು 10.3.0.4.6 ಇದು ಬಂದುಬಿಟ್ಟು ಯಾಹೂ ಅಪ್ಪ. ಇನ್ನೊಂದು ಬರ್ತದೆ 220.342. ಈ ರೀತಿಯಾಗಿ ಬರೀ ನಂಬರಿಂಗ್ ಮುಖಾಂತರ ನಾವು ಹಲವಾರು ವೆಬ್ಸೈಟ್ಗಳನ್ನ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಮ್ಯಾಕ್ಸಿಮಮ್ ಎಷ್ಟಪ್ಪ? 3 ಇಂದ 4 ನೆನಪಿಟ್ಕೋಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ಇವಾಗ ನೀವು www.kpsc.com ಅಂತ ಹೊಡೆದ್ರೆ ಅಂದ್ಕೊಳ್ಳಿ, kpsc.com ಬ್ಯಾಕ್ ಎಂಡಲ್ಲಿ ಅದು ಏನಕ್ಕೆ ಕನ್ವರ್ಟ್ ಆಗ್ತದೆ? ಅದು ಬ್ಯಾಕ್ ಎಂಡಲ್ಲಿ ಕನ್ವರ್ಟ್ ಆಗೋದು IP ಅಡ್ರೆಸ್ಗೆ. ಆ ಕೆಲಸವನ್ನು ಮಾಡೋದು ಯಾವುದು? ಡೊಮೇನ್ ನೇಮ್ ಸಿಸ್ಟಮ್, DNS ಅಂತೇಳಿ ಕರಿತೀವಿ. ನಿಮಗೇನಾದರೂ ಈ KPSC ವೆಬ್ಸೈಟ್ನ IP ಅಡ್ರೆಸ್ಸನ್ನು ನೆನಪಿಟ್ಕೊಳ್ಳೋಕ್ಕಾಗ್ತದನ? ನೋ, ದಟ್ ಈಸ್ ನಾಟ್ ಪಾಸಿಬಲ್ ಟು ಹ್ಯೂಮನ್ಸ್. ಅದಕ್ಕೋಸ್ಕರನ ಅದರ ಕನ್ವರ್ಷನ್ ಬ್ಯಾಕ್ ಎಂಡಲ್ಲಿ ಮಾಡೋದು ಯಾವುದು? ಡೊಮೇನ್ ನೇಮ್ ಸಿಸ್ಟಮ್. ಈ ಪಾಯಿಂಟ್ ನಿಮಗೆ ಅರ್ಥ ಇರಬೇಕು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ 74. ಇಲ್ಲೇನು ಕೇಳಿದಾರ? ಮ್ಯಾಚ್ ದ ಫಾಲೋವಿಂಗ್. ಇದರಲ್ಲಿ ಕ್ಲಿಪ್ ಬೋರ್ಡ್, ಒನ್ ಆಫ್ ದ ಪೇಸ್ಟ್ ಆಪ್ಷನ್, ಫೈಂಡ್ ಆ್ಯಂಡ್ ರಿಪ್ಲೇಸ್, ಕ್ಲಿಪ್ ಆರ್ಟ್. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್, ಎಡಿಟಿಂಗ್ ಆಪ್ಷನ್, ಇಮೇಜ್, ಹೋಲ್ಡ್ ದ ಕಾಪಿಡ್. ಸೊ ಇದರಲ್ಲಿ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಒಂದಂತರೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನು ಹೇಳಿ? ಫೈಂಡ್ ಆ್ಯಂಡ್ ರಿಪ್ಲೇಸ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಎಡಿಟಿಂಗ್ ಆಪ್ಷನ್ಗಳಲ್ಲಿ ಯೂಸ್ ಮಾಡಬೇಕಾಗ್ತದೆ. ಫೈಂಡ್ ಆ್ಯಂಡ್ ರಿಪ್ಲೇಸ್, ಹುಡುಕಾಟ ಮಾಡುವುದು, ಅದನ್ನು ಮತ್ತೆ ರಿಪ್ಲೇಸ್ ಮಾಡೋದು, ಅದಕ್ಕೆ ಫೈಂಡ್ ಆ್ಯಂಡ್ ರಿಪ್ಲೇಸ್. ಸೊ ಅದಕ್ಕೆ ಶಾರ್ಟ್ಕಟ್ ಏನು ಯೂಸ್ ಮಾಡ್ತೀವಿ ನಾವು? Ctrl+F. ಓಕೆ, ಅಥವಾ Ctrl+H. ಸೊ ಇದು ಫೈಂಡ್ ಮಾಡೋಕ್ಕೆ, ರಿಪ್ಲೇಸ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು. ಸೊ ಹಾಗಾದರೆ ಮೂರನೇದಕ್ಕೆ ಏನು ಸರಿಯಾಗಿರ್ತಕ್ಕಂಥದ್ದು? B ಸರಿಯಾಗಿರ್ತಕ್ಕಂಥದ್ದು. 3B ಎಲ್ಲಿದೆ? ಇಲ್ಲಿ ಆಪ್ಷನ್ನಲ್ಲಿ ನೋಡೋಣ. 3B ಎಲ್ಲಿದೆ? ಇಲ್ಲಿದೆ. ಇದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಸರಿ ಹೊಂದಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. ಇದನ್ನು ಬಿಟ್ಟು ಬೇರೆ ಏನಿದೆ? 1D ಅಂತ ಕೊಟ್ಟಿದ್ದಾರೆ ಅವರು. ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು? ಕ್ಲಿಪ್ ಬೋರ್ಡ್ ಅಂತ ಬಂದರೆ ಹೋಲ್ಡ್ ದ ಕಾಪಿಡ್ ಕಂಟೆಂಟ್ಸ್. ಕ್ಲಿಪ್ ಆರ್ಟ್ ಅಂತ ಬಂದರೆ ಆಪ್ಷನ್ C, ಇಮೇಜ್. ಇದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸಪ್ರೇಟಾಗಿ ಕೂಡ ಕೇಳ್ಬೋದು ನಿಮಗೆ. ಕ್ಲಿಪ್ ಆರ್ಟ್ ಅಂತ ಬಂದರೆ ಇಮೇಜ್. ಅರ್ಥ ಆಗ್ತಿದೆಯಲ್ಲ? 4C ಇರ್ತದೆ ನೋಡಿ ಇಲ್ಲಿ, 4C. ಸರಿನಾ? ನೆಕ್ಸ್ಟ್ 74ನೇ ಪ್ರಶ್ನೆಗೆ ಹೋಗೋಣ. ಡ್ರಾಪ್ ಕ್ಯಾಪ್ ಆಪ್ಷನ್ ಈಸ್ ಯೂಸ್ಡ್ ಟು. 75ನೇ ಪ್ರಶ್ನೆ ಏನು? ಡ್ರಾಪ್ ಕ್ಯಾಪ್ ಏನಕ್ಕೆ ಬಳಸ್ತಾರೆ? ಕನ್ನಡದಲ್ಲಿ ನೋಡಿ ಇಲ್ಲಿ. ಡ್ರಾಪ್ ಕ್ಯಾಪ್ ಎನ್ನುವ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸುತ್ತೇವೆ? ಆಪ್ಷನ್ ಏನದ? 1 ಪ್ಯಾರಾವನ್ನು ತೆಗೆದುಹಾಕಲು, ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡಲು, 2 ಪ್ಯಾರಾಗಳ ನಡುವಿನ ಅಂತರವನ್ನು ಸರಿತೂಗಿಸಲು, ಹಾಗೆ ಪ್ಯಾರಾಗ್ರಾಫನ್ನು ಸವಿನ್ಯಾಸಗೊಳಿಸಲು. ಏನಕ್ಕೆ ಯೂಸ್ ಮಾಡ್ತೀವಪ್ಪ ಡ್ರಾಪ್ ಕ್ಯಾಪ್? ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2. ಓಕೆ, ಏನದ ಎರಡನೇದು? ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡಲು. ಫಾರ್ ಎಕ್ಸಾಂಪಲ್ ಹಿಂಗೆ ರುದ್ರೇಶ್ ಅಂತಕೊಳ್ಳಿ, ಈ ರೀತಿ ನೆನಪಿಟ್ಕೊಳ್ಳಿ. ಸಿಂಪಲ್, ಮೊದಲನೇ ಅಕ್ಷರ ಎಲ್ಲಿ ದೊಡ್ಡದಾಗಿ ಬರ್ತದಲ್ಲ ಅದು ಡ್ರಾಪ್ ಕ್ಯಾಪ್. 75ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ 76. ಎಕ್ಸೆಲ್ನಲ್ಲಿ ಆಸಕ್ತಿ ಇರುವ ಸೆಲ್ಗಳನ್ನು ಮಾತ್ರ ಎತ್ತಿ ತೋರಿಸಲು ಡ್ಯಾಶನ್ನು ಉಪಯೋಗಿಸುತ್ತೇವೆ. ಸೆಲ್ ಸವಿನ್ಯಾಸ, ಶೈಲಿ, ಪಠ್ಯ ಸವಿನ್ಯಾಸ, ಹಾಗೆ ಷರತ್ತುಬದ್ಧ ಸವಿನ್ಯಾಸ. ಇಲ್ಲಿ ನೋಡಿ ಕಂಡೀಷ್ನಲ್ ಅಂತ ಇದೆ, ಇಂಪಾರ್ಟೆಂಟ್ ಇದು ಕಂಡೀಷ್ನಲ್. ಓಕೆ, ಸೊ ಇವಾಗ ಇಂಗ್ಲೀಷಲ್ಲಿ ನೋಡೋಣ ಏನಂತ ಕೊಟ್ಟಿದ್ದಾರಂತ. ಇಲ್ಲಿದೆ ನೋಡಿ. ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್. ನಮಗೆ ಬೇಕಾಗಿರ್ತಕ್ಕಂಥ ಸೆಲ್ಗಳನ್ನು ಮಾತ್ರ ಹೈಲೈಟ್ ಮಾಡಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್. ಓಕೆ, ನಮಗೆ ಯಾವ್ದು ಬೇಕಲ್ಲ ಅದನ್ನಷ್ಟೇ ನಾವು ಹೈಲೈಟ್ ಮಾಡಬೇಕಾಗಿದೆ. ಸಮ್ ಕಂಡೀಷನ್ಸ್ಗಳು ಹಾಕಿ ಗ್ರೇಟರ್ ದೆನ್ 20 ಅಷ್ಟೇ ತೋರಿಸಪ್ಪ.
30 ಇದ್ದದಷ್ಟೇ ತೋರಿಸಪ್ಪ. ಸಪೋಸ್ ನೇಮಲ್ಲಿ ಏನಾದರೂ ನಮಗೆ RUD ಅಂತ ಬಂದರೆ ಅದನ್ನು ಲಿಸ್ಟ್ ಮಾಡು. ಓಕೆ, ನಮಗೆ ಇಂಟ್ರೆಸ್ಟೆಡ್ ಇರ್ತಕ್ಕಂಥ ಸೆಲ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಹೇಗೆ? ಸ್ವಲ್ಪ ಕಂಡೀಷನ್ನ ಅಪ್ಲೈ ಮಾಡಿಬಿಟ್ಟು. ಸರಿನಾ? 76ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4, ಕಂಡೀಷನಲ್ ಫಾರ್ಮ್ಯಾಟಿಂಗ್. ನೆಕ್ಸ್ಟ್ 77ನೇ ಪ್ರಶ್ನೆ. ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್ ಡ್ಯಾಶ್ ಕೀ ಕಾಂಬಿನೇಷನ್. ಫಸ್ಟ್ ಆಫ್ ಆಲ್ ನಮಗೆ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಅಂದರೆ ಗೊತ್ತಿರಬೇಕು. ಒಂದು ಸಬ್ಸ್ಕ್ರಿಪ್ಟ್, ಓಕೆ, ಇನ್ನೊಂದು ಬರೋದು ಸೂಪರ್ ಸ್ಕ್ರಿಪ್ಟ್. ಇವುಗಳ ಅರ್ಥ ನಮಗೆ ಗೊತ್ತಿರಬೇಕು. ಸರಿನಾ? ಸೊ ನನ್ನ ಪ್ರೀವಿಯಸ್ ವಿಡಿಯೋ ಯಾರು ನೋಡಿರ್ತೀರೋ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರ್ತದೆ, ಯಾಕಂದರೆ ಅಲ್ಲೂ ಕೂಡ ಇದರ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಸಬ್ಸ್ಕ್ರಿಪ್ಟ್ ಅಂದರೆ ಏನು? ಈ ರೀತಿಯಾಗಿ A2, A3, A4. ಸೂಪರ್ ಸ್ಕ್ರಿಪ್ಟ್ ಅಂದರೆ A² B², C². ಏನು ನೋಟಿಸ್ ಮಾಡ್ತಾ ಇದ್ದೀರಾ ನೀವು? ಸೊ ನಾರ್ಮಲ್ ಆಗಿರ್ತಕ್ಕಂಥ ಅಕ್ಷರಗಳನ್ನ ಬಿಟ್ಟು ಕೆಳಗಡೆ ಏನು ಬರ್ತದಲ್ಲ ಅದನ್ನು ನಾವು ಸಬ್ ಅಂತ ಕರಿತೀವಿ, ಸಬ್ ಸ್ಕ್ರಿಪ್ಟ್. ಮೇಲ್ಗಡೆ ಬಂದರೆ ಅದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ನಿಮಗೆ ಡೆಫಿನೇಷನ್ ಕೂಡ ಕೇಳ್ಬೋದು. ಸದ್ಯಕ್ಕೆ ಇಲ್ಲಿ ಅವ್ರು ಕೇಳಿರೋದು ನಿಮಗೆ ಶಾರ್ಟ್ಕಟ್ ಕೀನ, ಬಟ್ ಡೆಫಿನೇಷನ್ ಕೂಡ ಅರ್ಥ ಮಾಡ್ಕೋಬೇಕು. ಕೆಳಗಡೆ ಬಂದರೆ ಸಬ್, ಓಕೆ, ಮೇಲ್ಗಡೆ ಬಂದರೆ ಸೂಪರ್. ಸರಿನಾ? ಸದ್ಯಕ್ಕೆ ಇಲ್ಲಿ ಏನು ಕೇಳಿದ್ದಾರೆ ಅವರು? ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಟು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪ್ಲಸ್, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್ ಟು, ಹಾಗೆ ಕಂಟ್ರೋಲ್ ಪ್ಲಸ್ ಇನ್ಸರ್ಟ್. ಏನಾಗ್ತದ ಸಬ್ಸ್ಕ್ರಿಪ್ಟ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಟು. ನೆನ್ಪಿಟ್ಕೊಳ್ಳಿ. ಇದನ್ನು ಟೈಪ್ ಮಾಡಿದ್ರೆ ಏನಾಗ್ತದಪ್ಪ ಅಂದರೆ ಈ ರೀತಿಯಾಗಿ ಎ ಬರೆದ್ಬಿಟ್ಟು ಅದ್ರ ಕೆಳಗಡೆ, ಅಥವಾ H2O, ನೀರಿನ ಸೂತ್ರ ಇದೆಯಲ್ಲ H2O, 2 ಏನಾಗಬೇಕು? ಕೆಳಗಡೆ ಬರೀಬೇಕು. ನಾವು ಹಿಂಗೆ ಬರಿತೀವಿ H2O ಅಂತ? ನೋ, ಇಲ್ವಲ್ಲ, H2O ಹಿಂಗೆ ಬರಿತೀವಿ. ಸೊ ಇದನ್ನು ಟೈಪ್ ಮಾಡಬೇಕಾಗಿತ್ತಪ್ಪ ನಿಮ್ಮ ವರ್ಡ್ ಪ್ಯಾಡಲ್ಲಿ. ಅವಾಗ ಯಾವ ಶಾರ್ಟ್ಕಟನ್ನು ಬಳಕೆ ಮಾಡ್ಕೋಬೇಕು? ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಟು ಸಿಂಬಲ್ ಅಥವಾ ಈಕ್ವಲ್ಸ್ ಟು ಅನ್ನು ಬಳಕೆ ಮಾಡ್ಕೋಬೇಕು. ಅವಾಗ ಅದು ಸಬ್ಸ್ಕ್ರಿಪ್ಟಾಗಿ ಪರಿವರ್ತನೆ ಹೊಂದದ. ಸಪೋಸ್ ಈ MS ವರ್ಡಲ್ಲಿ ಎಲ್ಲ ಡಾಕ್ಯುಮೆಂಟನ್ನು ಕಂಟೆಂಟನ್ನು ಕಾಪಿ ಮಾಡಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ A ಅಂತ ಟೈಪ್ ಮಾಡಬೇಕು. ಸಪೋಸ್ ಬೋಲ್ಡ್ ಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ B ಅನ್ನು ಟೈಪ್ ಮಾಡಬೇಕು. ಅಥವಾ ಇಟಾಲಿಕ್ ಸ್ವಲ್ಪ ಬೆಂಡ್ ಆಗಿರೋದು ಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ I. ಅಥವಾ ಅಂಡರ್ಲೈನ್ ಬೇಕಾಗಿತ್ತಂದರೆ ಫಾರ್ ಎಕ್ಸಾಂಪಲ್ ಇವಾಗ ರುದ್ರೇಶ್ ಅಂತ ಒಂದು ಪದ ಅನ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಈ ರೀತಿ ಅಂಡರ್ಲೈನ್ ಬೇಕಾಗಿತ್ತಪ್ಪ ನಮಗೆ, ಅವಾಗ ಕಂಟ್ರೋಲ್ ಪ್ಲಸ್ ಯು ಅಂದರೆ ಅಂಡರ್ಲೈನ್. ಅರ್ಥ ಆಗ್ತಿದ್ದಿಲ್ಲ ನಿಮಗೆ? ಈ ರೀತಿಯಾಗಿದೆ, ನೀವು ನೆನ್ಪಿಟ್ಕೋಬೇಕು. ಸರಿನಾ? ನೆಕ್ಸ್ಟ್ ಇವಾಗ ನಾವು 78ನೇ ಪ್ರಶ್ನೆಗೆ ಹೋಗೋಣ. 78ನೇ ಪ್ರಶ್ನೆ ಏನದ? ಲೆಟ್ ಮಿ ಗೋ ಟು ದ ಕನ್ನಡ. ಕೆಲವೊಬ್ಬರಿಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ ಅಂತಾರೆ, ಸೊ ಕನ್ನಡದಲ್ಲಿ ಕೂಡ ಸ್ವಲ್ಪ ನೋಡಬೇಕಾಗ್ತದೆ. ಏನದ? MS Excelನಲ್ಲಿ ನವ್ ಎಂದು ಟೈಪ್ ಮಾಡಿದಾಗ ಏನಾಗ್ತದೆ? ನವ್ ಅನ್ನೋದೇನಿದೆ MS Excelನಲ್ಲಿ ಇದೊಂದು ಫಂಕ್ಷನ್. ಅರ್ಥ ಮಾಡ್ಕೊಳ್ಳಿ. MS Excelನಲ್ಲಿ ನಿಮಗೆ ಹಲವಾರು ಫಂಕ್ಷನ್ಸ್ಗಳು ಬರ್ತಾವೆ, ಅದರಲ್ಲಿ ನವ್ ಅನ್ನೋದು ಕೂಡ ಜಸ್ಟ್ ಇನ್ ಅ ಫಂಕ್ಷನ್. ಸೊ ನೀವು ಈ ಫಾರ್ಮುಲಾ ಬಾರ್ಗೆ ಹೋಗಿಬಿಟ್ಟು ಎಕ್ಸೆಲಲ್ಲಿ ಈಕ್ವಲ್ಸ್ ಟು ಅಂತ ಟೈಪ್ ಮಾಡಿ ನವ್ ಅಂತ ಕೊಟ್ಟರೆ ಏನಾಗ್ತದೆ? ಅಲ್ಲಿ ಬರೋ ರಿಸಲ್ಟ್ ಆಪ್ಷನ್ A ಇಂದಿನ ದಿನಾಂಕ ಸಿಗುತ್ತದೆ, ಆಪ್ಷನ್ B ಸದ್ಯದ ಸಮಯ ಸಿಗುತ್ತದೆ, ಆಪ್ಷನ್ C ಕ್ರಮವಾಗಿ ಸದ್ಯದ ಸಮಯ ಮತ್ತು ಇಂದಿನ ದಿನಾಂಕ ಸಿಗುತ್ತದೆ, ಆಪ್ಷನ್ 4 ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯ ಸಿಗುತ್ತದೆ. ಏನಾಗ್ತದಪ್ಪ ಅಲ್ಲಿ ಕರೆಕ್ಟಾಗಿ ಬರೋದು? ಇಲ್ಲಿ ಬರೀತಿ ನೋಡಿ, ಎಕ್ಸಾಂಪಲ್ ಈ ರೀತಿಯಾಗಿ ಬರ್ತದೆ. 10/7/2024 17:40. ಇಟ್ ಮೀನ್ಸ್ ವಾಟ್? ಮೊದಲು ದಿನಾಂಕ ಬರುತ್ತದೆ, ನಂತರ ಸಮಯ ಬರುತ್ತದೆ. ಎಕ್ಸಾಕ್ಟ್ ಆ ಮೂಮೆಂಟಿಗೆ ಟೈಮ್ ಎಷ್ಟಾಗಿರುತ್ತಲ್ಲ ಅದು ಬರ್ತದೆ. ಹಾಗಾದರೆ ಏನದಕ್ಕೆ ಸರಿ ಉತ್ತರ? ಆಪ್ಷನ್ 4, ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯ. ಎಕ್ಸಾಮಲ್ಲಿ ಕನ್ಫ್ಯೂಸ್ ಹೆಂಗಾಗುತ್ತೆ ನಮಗೆ? 3 ಮತ್ತು 4 ಮಧ್ಯೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? ಮೊದಲು ಸಮಯ ಬರ್ತದೆ, ನಂತರ ದಿನಾಂಕ. ಇಲ್ಲಿ ಮೊದಲು ದಿನಾಂಕ, ನಂತರ ಸಮಯ. ಸೊ ಅರ್ಥ ಮಾಡ್ಕೋಬೇಕು. ನಾವು ಅಂತ ಬಂದಾಗ ಮೊದಲು ಯಾವಾಗಲೂ ದಿನಾಂಕ ಬರುತ್ತದೆ, ನಂತರ ಸಮಯ ಬರುತ್ತದೆ. ಸರ್ ನಮಗೆ ಇದಕ್ಕೆ ಟ್ರಿಕ್ ಕೊಡಿ, ಪಕ್ಕ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಲೆಟ್ ಮಿ ಗಿವ್ ಎನ್ ಅ ಟ್ರಿಕ್ ಫಾರ್ ದಿಸ್. ಏನಿದಕ್ಕೆ? ಸಪೋಸ್ ಇವಾಗ ಯಾರೋ ಬಂದ್ರಪ್ಪ, ಕೇಳಿದ್ರು, ಒಬ್ಬ ಮಹೇಶ್ ಅಂತ ಇದ್ದ. ಮಹೇಶಿಗೆ ಕೇಳ್ತಾರೆ, ನಿಮ್ಮ ತಾಯಿ ಏನು ಮಾಡ್ತಾರಪ್ಪ ಕೆಲಸ? ಸರ್ ನಮ್ಮ ತಾಯಿ ದಿನಾಲು ಕಸ ತೆಗಿಯಕ್ಕೆ ಹೋಗ್ತಾರೆ ಸರ್, ದಿನಾಲು ಕಸ ತೆಗಿಯಲಿಕ್ಕೆ ಹೋಗ್ತಾರ. ಇವತ್ತೇನು ಮಾಡ್ತಾರೆ ಸರ್? ಇವತ್ತು ಅಂದರೆ ನಾವು ಇವತ್ತೇನು ಮಾಡ್ತಾರೆ ಸರ್? ಅವರು ಇವತ್ತು ಕೂಡ ಕಸ ತೆಗಿಲಿಕ್ಕೆ ಹೋಗಿದ್ದಾರೆ ಸರ್, ಕಸ ತೆಗಿಲಿಕ್ಕೆ ಹೋಗಿದ್ದಾರಾ? ಹೆಂಗೆ ಸರ್ ಇದು ಹೆಂಗೆ ಟ್ರಿಕ್ ಆಗ್ತದೆ? ದಿನ ಅಂದರೆ ಏನು? ದಿನಾಂಕ. ಕಸ ಅಂದರೆ ಏನು? ಸಮಯ. ಅಂದರೆ ಸಮಯ. ಅರ್ಥ ಆಗ್ತಿದೆಯಲ್ಲ? ದಿನ ಕಸ ತೆಗಿಯಕ್ಕೆ ಹೋಗ್ತಾರೆ ನಮ್ಮ ತಾಯಿ, ಅದಕ್ಕೆ ನಾವು ಕಷ್ಟಪಟ್ಟು ಓದಬೇಕು, ನಮ್ಮ ತಾಯಿಯನ್ನು ಮುಂದೆ ಚೆನ್ನಾಗಿ ನಾವು ಇಟ್ಕೋಬೇಕು, ಅದಕ್ಕೋಸ್ಕರ ನಾವು 100% ಎಫರ್ಟನ್ನು ಹಾಕ್ತೀವಿ ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ನಾವು ಅಂತ ಬಂದರೆ ಏನು ನೆನಪಿಟ್ಕೋಬೇಕು? ನೀವು ನಿಮ್ಮ ತಾಯಿಯನ್ನು ನೆನಪಿಟ್ಕೋಬೇಕು. ಯಾಕೆ? ಅವ್ರು ದಿನಾಲು ಕಸವನ್ನು ತೆಗಿಲಿಕ್ಕೆ ಹೋಗ್ತಾರೆ, ಅದನ್ನು ನೀವು ಬಿಡಿಸ್ಬೇಕಾಗ್ತದೆ ಮುಂದೆ ದೊಡ್ಡವರಾದ್ಮೇಲೆ ಅಥವಾ ನಿಮಗೆ ಜಾಬ್ ಸಿಕ್ಕ ಮೇಲೆ. ಸರಿನಾ? ಸೊ ಇದೇ ಒಂದು ಟ್ರಿಕ್ ಆಗಿ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ನಾವು ಥರ ಬೇರೆ ಯಾವುದಾದ್ರೂ ಫಂಕ್ಷನ್ಸ್ ಕೀಸ್ ಇದ್ದಾವೆ? ಅಫ್ಕೋರ್ಸ್ ಹಲವಾರು ಇದ್ದಾವೆ.
ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟುಡೇ ಅಂತ ಕೇಳಿದ್ರೆ ಏನು ಬರ್ತದೆ ಅಲ್ಲಿ? ಸಪೋಸ್ ನೀವೇನಾದರೂ ಟುಡೇ ಫಂಕ್ಷನ್ ಯೂಸ್ ಮಾಡಿದ್ರಪ್ಪ ಎಕ್ಸೆಲಲ್ಲಿ, ಅವಾಗ ಏನು ಬರ್ತದೆ ಅಲ್ಲಿ? ಕೇವಲ ನಮಗೆ ದಿನಾಂಕ ಬರುತ್ತದೆ. ಓಕೆ, ಕೇವಲ ನಮಗೆ ದಿನಾಂಕ. ಫಾರ್ ಎಕ್ಸಾಂಪಲ್ 10/7/2024 ಅಲ್ಲಿ ನಮಗೆ ಸಮಯ ಬರುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಟುಡೇ ಅನ್ನೋ ಫಂಕ್ಷನನ್ನು ಯೂಸ್ ಮಾಡಿದಾಗ ಸಮಯ ಬರೋದಿಲ್ಲ. ಕೇವಲ ನೌ ಅನ್ನೋ ಫಂಕ್ಷನನ್ನು ಯೂಸ್ ಮಾಡಿದಾಗ ಮಾತ್ರ ಸಮಯ ಬರ್ತದೆ. ಇದು ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಹಲವಾರು ಬಾರಿ ರಿಪೀಟ್ ಆಗಿದೆ. ಸಮ್ ಫಂಕ್ಷನ್ ಏನು ಮಾಡ್ತದೆ? ಸಮ್ ಫಂಕ್ಷನ್ ಹೆಸರೇ ಹೇಳುವಂತೆ ಕೂಡಿಸುವ ಕೆಲಸವನ್ನು ಮಾಡ್ತದ. ಓಕೆ, ಸೊ ಯಾವ ರೀತಿ ಬರೀತಾರೆ ಸರ್ ಇದನ್ನು? ಸಮ್ ಫಂಕ್ಷನನ್ನು ಫಾರ್ಮುಲಾ ಬಾರಲ್ಲಿ ಈ ರೀತಿಯಾಗಿ ಸಮ್. ಓಕೆ, ನೆಕ್ಸ್ಟ್ ನೀವು ಸೆಲ್ದ ಅಡ್ರೆಸ್ ಪಾಸ್ ಮಾಡಬೇಕು, B1 B2. ಸೊ B1 ಅಲ್ಲಿರ್ತಕ್ಕಂಥ ಸೆಲ್ ಒಳಗಿರ್ತಕ್ಕಂಥ ಕಂಟೆಂಟು B2 ಅಲ್ಲಿರ್ತಕ್ಕಂಥದ್ದು ಎರಡು ಕುಡ್ಕೊಂಡ್ಬಿಟ್ಟು ನಿಮ್ಗೆ ಔಟ್ಪುಟ್ ಬರ್ತದೆ. ಫಾರ್ ಎಕ್ಸಾಂಪಲ್ B1 ಸೆಲ್ಲಲ್ಲಿ 2 ಅದ, B2 ಸೆಲ್ಲಲ್ಲಿ 3 ಅದ. ಸೊ ರಿಸಲ್ಟ್ ಏನು ಬರ್ತದೆ? 5 ಬರ್ತದೆ. ಸರ್ ಕೆಲವೊಂದು ಕಡೆ ಈ ರೀತಿ ಕಾಮ ಕೊಡ್ತಾರ, ಬಟ್ ಇನ್ನೂ ಕೆಲವೊಂದು ಕಡೆ ಈ ರೀತಿ ನೋಟಿಸ್ ಮಾಡಿದ್ದೀವಲ್ಲ ಸರ್ ನಾವು. ಯಾವ ರೀತಿ ಸರ್? B1 ಅಂತ ಬರೆದ್ಬಿಟ್ಟು ಈ ಸಿಂಬಲನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು B100 ಅಂತ ಕೊಟ್ಟಿರ್ತಾರೆ. ಯಾವ್ದು ಸರಿ ಸರಿ ಇವೆರಡರಲ್ಲಿ? ಸೆಮಿಕಾಲನ್ ಕೊಡೋ ಸರಿನಾ ಅಥವಾ ಈ ಒಂದನೇದೇನು ಬರ್ತಿದ್ವಲ್ಲ ಇದು ಸರಿನಾ? ಎಸ್, ಈ ಪ್ರಶ್ನೆಗೆ ಸರಿ ಉತ್ತರ ಎರಡೂ ಕರೆಕ್ಟ್ ಆಗಿರ್ತದೆ. ಬಟ್ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇದು ನೀವು ರೇಂಜ್ ಬೇಕಾದಾಗ, ಓಕೆ, ರೇಂಜ್ ಬೇಕಾದಾಗ ಸಪೋಸ್ ನಿಮಗೆ ಒಂದು 4ರಿಂದ 5 ಸೆಲ್ ಒಳಗಿರ್ತಕ್ಕಂಥ ಡೇಟಾ ಬೇಕಿತ್ತು ಅಂದ್ಕೊಳ್ಳಿ. ಓಕೆ, ನೋ ಇಶ್ಯೂಸ್, ಯು ಕ್ಯಾನ್ ಟೈಪ್ ಇಟ್. ಸೆಲ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡ್ಬೋದು, B1 B2 B3 B4 ಅಂತ. ಇಲ್ಲಪ್ಪ ನಿಮಗೆ 1000 ಸೆಲ್ಸ್ ಇದಾವೆ ಅಲ್ಲಿ. ಓಕೆ, 1000 ಸೆಲ್ಸ್ ಇದಾವೆ. ಆ 1000 ಸೆಲ್ ಒಳಗಿರ್ತಕ್ಕಂಥ ಡೇಟಾ ಬೇಕು. ನೀವು ಟೈಪ್ ಮಾಡ್ಕೊಂಡು ಕೊಡೋಕ್ಕಾಗ್ತದನಾ? B1 B2 B3 B4 B5 ಅಪ್ ಟು B1000. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಬಿಕಮ್ ಅ ಕಾಂಪ್ಲೆಕ್ಸ್. ಅವಾಗ ಏನು ಮಾಡ್ತೀವಿ? ಅವಾಗೇ ನಾವು ಹೋಗೋದು ಈ ಮೊದಲನೇ ಒಂದು ಆಪ್ಷನ್ಗೆ. ಸೊ ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಂಥ ಸಮಯದಲ್ಲಿ ನಾವೇನು ಯೂಸ್ ಮಾಡ್ಕೋತೀವಿ? ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೋತೀವಿ. ಸಪೋಸ್ ನಿಮಗೆ 2 ಸೆಲ್ಲು 3 ಸೆಲ್ ಬೇಕಾಗಿತ್ತು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಯೂಸ್ ಮಾಡ್ಕೋತೀವಿ. ಅರ್ಥ ಮಾಡ್ಕೊಳ್ಳಿ, ಯಾವುದೂ ತಪ್ಪಂತಲ್ಲ, ಎರಡೂ ಸರಿ ಉತ್ತರನ ಆಗಿರ್ತದೆ. ಬಟ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಯು ನೀಡ್ ಟು ಚೂಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ 79. ಏನದ 79ನೇ ಪ್ರಶ್ನೆ? MS ವರ್ಡ್ನಲ್ಲಿ ಕಾಗುಣಿತದ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಸ್ಪೆಲ್ ಚೆಕ್ಗೆ ಯಾವುದಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ? ಸ್ಪೆಲ್ ಚೆಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಸಲುವಾಗಿ F1 F3 F5 F7. ರೈಟ್ ಆನ್ಸರ್ ಈಸ್ F7. ಇದು ಮಸ್ಟ್ ಆ್ಯಂಡ್ ಶುಡ್. ಯಾರೇ ಕಂಪ್ಯೂಟರ್ ಎಕ್ಸಾಮ್ ಬರೆಯೋಕೆ ಹೋದರೂ ಇದನ್ನು ನೀವು ಮರಿಲೇಬಾರ್ದು. ಓಕೆ, ನಮ್ಮ ದೇಶಕ್ಕೆ ಸ್ವತಂತ್ರ ಯಾವಾಗ ಸಿಕ್ತು? 1947 ಸರ್. ಬೈ ಡಿಫಾಲ್ಟ್ ಬಂದುಬಿಡುತ್ತೆ ಡನ್ ಅಂತ ಹೇಳಿ. ಹಾಗೆ ಸ್ಪೆಲ್ ಚೆಕ್ ಅಂದರೆ ಯಾವ ಫಂಕ್ಷನ್ಗೆ ಯೂಸ್ ಮಾಡ್ತೀವಿ ಸರ್? F7. ನೀವು ಥಿಂಕ್ ಮಾಡಲಿಕ್ಕೆ ಹೋಗಬಾರ್ದು, ಇಮ್ಮಿಡಿಯೇಟಾಗಿ ನಿಮ್ಮ ಬಾಯಲ್ಲಿ ಅದು ಬರಬೇಕು. F5 ಅಂದರೆ ಏನು ಸರ್? ಇದನ್ನು ಜಸ್ಟ್ ಲೈಕ್ ರೀಫ್ರೆಶ್ ಸಲುವಾಗಿ ಬಳಸ್ತೀವಿ. F5 ಅಂದರೆ ರೀಫ್ರೆಶ್ ಸಲುವಾಗಿ. F1 ಎದಕ್ಕೆ ಬಳಸ್ತೀವಿ? ಇದನ್ನು ನಾವು ಹೆಲ್ಪ್ ಸಲುವಾಗಿ ಬಳಕೆ ಮಾಡ್ತೀವಿ, ಹೆಲ್ಪ್. F2 ಅಂತ ಬಂದರೆ ರೀನೇಮ್ ಅಂತ ನೆನ್ಪಿಟ್ಕೊಳ್ಳಿ. ರೀನೇಮ್ ಅಥವಾ ಎಡಿಟ್ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಸೊ ಟೋಟಲ್ F1ಇಂದ F12 ತನಕ ನಿಮಗೆ ಫಂಕ್ಷನ್ಸ್ ಕೀಸ್ಗಳಿದ್ದಾವೆ. ಆ ಎಲ್ಲ ಫಂಕ್ಷನ್ ಕೀಗಳ ಇಂಪಾರ್ಟೆನ್ಸನ್ನು ನೀವು ಮರಿಬಾರ್ದು, ನೆನ್ಪಿಟ್ಕೋಬೇಕಾಗ್ತದೆ. ಸರಿನಾ? ಸದ್ಯಕ್ಕೆ ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4, ದಟ್ ಈಸ್ F7. ನೆಕ್ಸ್ಟ್ 80ನೇ ಪ್ರಶ್ನೆ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಹೆಂಗಾಗಿದೆ ಅಂದರೆ ಜಾಸ್ತಿ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ ಎಲ್ಲವನ್ನು. ಎಕ್ಸೆಲ್ ಮೇಲೆ ಅಥವಾ ಪವರ್ ಪಾಯಿಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನೋಡಿ, ರೌಂಡ್ 8.50, ಈ ಸೂತ್ರವು MS ಎಕ್ಸೆಲ್ನಲ್ಲಿ ನೀಡುವ ಬೆಲೆ. ಸೊ ಈ ಒಂದು ಫಾರ್ಮುಲಾ ಏನನ್ನು ರಿಸಲ್ಟ್ ಆಗಿ ಕೊಡ್ತದೆ ನಮಗೆ? ಏನು ಕೊಟ್ಟಿದ್ದಾರೆ? ರೌಂಡ್ 8.50 ದೆನ್ 0. ಇದು ರಿಸಲ್ಟ್ ಏನು ಕೊಡ್ತದ? 9 ಕೊಡ್ತದನ, 8.5 ಕೊಡ್ತದನ, 8 ಕೊಡ್ತದನ ಅಥವಾ 8.6 ಕೊಡ್ತದನ? ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1, 9. ಇದು ನಮಗೆ ರಿಸಲ್ಟ್ 9 ಅಂತ ಕೊಡ್ತದ. ಓಕೆ, ಸೊ ಇದೇನು ಮಾಡ್ತದ ಅಂದರೆ ನಿಯರೆಸ್ಟ್ ಇರ್ತಕ್ಕಂಥ ವ್ಯಾಲ್ಯೂಗೆ ಕೊಟ್ಬಿಡ್ತದ. ರೌಂಡ್ ಮಾಡೋದು. ರೌಂಡ್ ಅಂದರೆ ಏನು? ಗುಂಡು ಕಟ್ಟೋದು ಅಂತಾರಲ್ಲ, ನಿಮಗೆ ಆಡು ಭಾಷೆ ಒಳಗೆ ಹೇಳ್ಬೇಕಂದ್ರೆ ಗುಂಡು ಕಟ್ಟೋದು. ಫಾರ್ ಎಕ್ಸಾಂಪಲ್ ನಮ್ಮ ತಾಯಿ ಇವಾಗ ಒಂದು 500 ರೂಪಾಯಿ ಕೊಟ್ಟಿದ್ದಾರಪ್ಪ, ಏನೋ ಒಂದು ಸಂತೆಯನ್ನು ಮಾಡ್ಕೊಂಬ ಅಂತ ಹೇಳ್ಬಿಟ್ಟು. ಅದೇನಾಗಿದೆ? ಬಿಲ್ಲು 480 ರೂಪಾಯಿ ಆಗ್ಯದ. ಸೊ ಇನ್ನೂ 20 ರೂಪಾಯಿ ಉಳಿದಿದೆ. ನಿಮ್ಮ ತಾಯಿಯವ್ರು ಕೇಳಿದಾಗ ಏನು ಹೇಳ್ತಾರೆ? ಎಷ್ಟಾಯ್ತಪ್ಪ ಬಿಲ್ಲು? ಮಮ್ಮಿ 500 ರೂಪೀಸ್ ಆಯಿತು. ಅದೇನು? ರೌಂಡ್ ಮಾಡೋದು. 480 ಇರೋದನ್ನು 500 ರೂಪಾಯಿ ರೌಂಡ್ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲಿ 8.2 8.3 8.4 8.5 ಈ ರೀತಿ ಬಂದಿರತಕ್ಕಂಥ ಸಮಯದಲ್ಲಿ, ಡೆಸಿಮಲ್ ಬಂದಿರತಕ್ಕಂಥ ಸಮಯದಲ್ಲಿ ರೌಂಡ್ ಮಾಡೋದು. ಇಲ್ಲಿ ನೋಡಿ 8.5 ಅಂತ ಬಂದರೆ 0 ಅಂತ ಇದೆ. 0 ಅಂತ ಬಂದಾಗ ನೆಕ್ಸ್ಟ್ ನಿಯರೆಸ್ಟ್ ಡಿಜಿಟ್ಗೆ, ಇಂಟೀಜರ್ಗೆ ನೀವು ಅದನ್ನು ಏನು ಮಾಡಬೇಕು? ರೌಂಡ್ ಮಾಡಬೇಕಾಗ್ತದೆ. 8.50 ನೆಕ್ಸ್ಟ್ ಇಂಟೀಜರ್ ಏನು ಬರ್ತದೆ? ಆಬ್ವಿಯಸ್ಲಿ 9 ಬರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ 9 ಆಗಿರ್ತದೆ.
ಸರಿನಾ. ಮತ್ತಷ್ಟು ಫಂಕ್ಷನ್ಸ್ ಕೀಸ್ಗಳು ಬರ್ತಾವೆ ನೋಡಿ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇವಾಗ ರೌಂಡ್ ಕೊಟ್ಟಿದ್ದಾರಪ್ಪ. ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅವರು ನಿಮಗೆ ಲೆಫ್ಟ್ ಫಂಕ್ಷನ್ ಕೀ ಕೊಟ್ಬಿಡ್ತಾರೆ. ಲೆಫ್ಟ್ ಅಂತ ಕೊಟ್ಬಿಟ್ಟು ಈ ರೀತಿ ಕೊಡ್ತಾರೆ 1 2 3 4 ಕಾಮ ಆಮೇಲೆ 2 ಅಂತ ಕೊಡ್ತಾರೆ. ಇದ್ರ ರಿಸಲ್ಟ್ ಏನು ಬರ್ತದೆ ಇಂಪಾರ್ಟೆಂಟ್ ಅಲ್ಲ. ಇದ್ರ ರಿಸಲ್ಟ್ ಏನು ಬರ್ತದೆ ಏನಪ್ಪ ಅಂದರೆ ಈ ಒಂದು ಡಿಜಿಟ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕೇವಲ 2 ಮಾತ್ರ ತೆಗೆದುಕೊಳ್ಳಿ. ಎಲ್ಲಿಂದ ಎಡಗಡೆಯಿಂದ 2 ಡಿಜಿಟ್ ಮಾತ್ರ ತೆಗೆದುಕೊಳ್ಳಿ ಅನ್ನೋ ಅರ್ಥ ಬರ್ತದೆ. ಹಾಗಾದರೆ ಏನು ಬರ್ತದೆ ರಿಸಲ್ಟ್ 1 2. ಯಾಕೆ 3 4 ಬರಲ್ಲ? ಬಿಕಾಸ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಕೇವಲ 2 ಡಿಜಿಟ್ ಮಾತ್ರ ತೆಗೆದುಕೊಳ್ಳಿ ಅಂತ. ಸರ್ ಇನ್ನೊಂದು ಎಕ್ಸಾಂಪಲ್ ಲೆಫ್ಟ್ 3 4 2 3 ಆಮೇಲೆ 3 ಅಂತ ಕೊಟ್ಟರು ಅಂದ್ಕೊಳ್ಳಿ. ಇವಾಗ ಏನು ಬರ್ತದೆ ರಿಸಲ್ಟ್ ಇಲ್ಲಿ ಬರೋದು 3 4 2. ಯಾಕೆ ಹೇಳಿ ಇಲ್ಲಿ ನಾವು 3 ಡಿಜಿಟ್ ಅಂತ ಕೊಟ್ಟಿದ್ದೀವಿ. ನಿಮ್ಗೊಂದು ಹೋಮ್ವರ್ಕ್ ಲೆಫ್ಟ್ ಅಂತ ಬಂದುಬಿಟ್ಟು 1 8 7 6 5 4 ಇಲ್ಲಿ 2 ಅಂತ ಕೊಟ್ಟಿದ್ದೀನಿ. ರಿಸಲ್ಟ್ ಏನು ಬರ್ತದೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಏನು ಬರ್ತದಪ್ಪ ರಿಸಲ್ಟು ಕಮೆಂಟಲ್ಲಿ ತಿಳಿಸ್ಬೇಕು ನೀವು. ಇದು ಲೆಫ್ಟ್ ಫಂಕ್ಷನ್ ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಫಂಕ್ಷನ್ ಬರ್ತದೆ ದಟ್ ಈಸ್ ರೈಟ್. ಓಕೆ ರೈಟ್ ಫಂಕ್ಷನ್. ಇದಕ್ಕೇನು ಎಕ್ಸಾಂಪಲ್ ತೆಗೆದುಕೊಳ್ಳೋಣ 7 8 9 2 ಇದೆ ಅಂತ ಅಂದ್ಕೊಳ್ಳಿ. ಹಾಗೆ ನಾವಿಲ್ಲಿ ಏನು ಮಾಡ್ತೀವಿ 2 ಅಂತ ಕೊಡ್ತೀವಿ ಮತ್ತೆ. ಓಕೆ ಸೊ ಇವಾಗ ರಿಸಲ್ಟ್ ಏನು ಬರ್ತದೆ ಇವಾಗ ಬಲಗಡೆಯಿಂದ ಕೇವಲ 2 ಡಿಜಿಟನ್ನು ಮಾತ್ರ ನಿಮ್ಮ ಉತ್ತರದಲ್ಲಿ ಕೊಡಿ ಅನ್ನೋ ಅರ್ಥ ಇದು. ಹಾಗಾದರೆ 7 8 9 2 ಅಲ್ಲಿ ಎಷ್ಟು ಬರಬೇಕು ರಿಸಲ್ಟ್ ಆಗಿ 9 2 ಮಾತ್ರ ಬರಬೇಕು. ಯಾಕೆ ಸರ್ ಕೇವಲ 2 ಡಿಜಿಟ್ ಮಾತ್ರ ತೆಗೆದುಕೊಳ್ಳಿ ಬಲಗಡೆಯಿಂದ ಅಂತ ನಮ್ಮ ಫಂಕ್ಷನ್ ಹೇಳ್ತಾ ಇದೆ. ಎಕ್ಸೆಲ್ ಫಂಕ್ಷನ್ ಹೇಳ್ತಾ ಇದೆ ಅದಕ್ಕೆ ಸರ್. ನೆಕ್ಸ್ಟ್ ಹಾಗಾದರೆ ಹೋಮ್ವರ್ಕ್ ಕೊಡ್ತೀನಿ ಅದನ್ನೊಂದು ಹೇಳಿಬಿಡಿ ನೀವು. ರೈಟ್ 7 3 ಅಥವಾ 7 5 7 8 7 1. ಓಕೆ ಸೊ ಇಲ್ಲಿಂದ ನನಗೆ 3 ಅಂತ ಕೊಡ್ತೀನಿ ಇಲ್ಲಿ. ಸೊ ಇದರ ರಿಸಲ್ಟ್ ಏನು ಬರ್ತದೆ ಇದರ ಉತ್ತರ ಏನು ಬರುತ್ತದೆ ಎಂದು ಕಮೆಂಟಲ್ಲಿ ತಿಳಿಸಿ. ಸರಿನಾ. ನೆನಪಿಟ್ಟುಕೊಳ್ಳಿ ಏನು ಬರ್ತದೆ ಅಂತ ನನಗೆ ಹೇಳಬೇಕು. ಆವಾಗ ನಂಗೆ ಕ್ಲಾರಿಟಿ ಸಿಗ್ತದೆ. ಓಕೆ ಅಪ್ಪ ಹುಡುಗರಿಗೆ ಇದು ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು. ಸರಿನಾ. ನೆಕ್ಸ್ಟ್ 81ನೇ ಪ್ರಶ್ನೆ. 81ನೇ ಪ್ರಶ್ನೆ ಏನಿದೆ ಇಲ್ಲಿದೆ ನೋಡಿ. MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆ? ರಿಪೀಟೆಡ್ ಪ್ರೋಗ್ರಾಮ್ಸ್ಗಳನ್ನು ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಏನದ? ಆಪ್ಷನ್ ಎ ಬಂದುಬಿಟ್ಟು ಮ್ಯಾಕ್ರೋಸ್, ಅಡಾನ್, ಮೈಲ್ ಮರ್ಜ್ ಅಥವಾ ಮೇಲ್ ಮರ್ಜ್, ರೆಫರೆನ್ಸ್ಗಳು. ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಇದೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡೋಣ ಏನಂತ ಕೊಟ್ಟಿದ್ದಾರಂತ ನಿಮಗೆ ಕ್ಲಿಯರ್ ಆಗ್ತದೆ ಅದು. ಸರಿನಾ. ಸೊ ಇಲ್ಲಿದೆ ನೋಡಿ ಮ್ಯಾಕ್ರೋಸ್, ಅಡಾನ್, ಮೇಲ್ ಮರ್ಜ್, ರೆಫರೆನ್ಸ್ ಅಂತ ಇದೆ. ಸರಿನಾ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಮ್ಯಾಕ್ರೋಸ್. ಸ್ಮಾಲ್ ಪ್ರೋಗ್ರಾಮ್ಸ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ ಇನ್ MS ವರ್ಡ್ ಆರ್ ಕಾಲ್ಡ್ ಮ್ಯಾಕ್ರೋಸ್. ಇಂಪಾರ್ಟೆಂಟ್ ನೋಡಿ ಇದು. ನಿಮ್ಮ ನಾಳೆಯ ಒಂದು ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ ಬಂದರೂ ಬರ್ಬೋದು ಇದು. ವಾಟ್ ಈಸ್ ಮ್ಯಾಕ್ರೋ ಅಂತ ಹೇಳಿ. ಮ್ಯಾಕ್ರೋ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಮಾಲ್ ಪ್ರೋಗ್ರಾಮ್. ಇಟ್ ಆಟೋಮೇಟ್ ದ ರಿಪಿಟೇಟಿವ್ ಟಾಸ್ಕ್ ಇನ್ ವಿಂಡೋ ದಟ್ ಈಸ್ ಇನ್ MS ವರ್ಡ್. ಸರಿನಾ. ನೆನಪಿಟ್ಕೊಳ್ಳಿ. 81 ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ 82ನೇ ಪ್ರಶ್ನೆ. 82ನೇ ಪ್ರಶ್ನೆ ಮತ್ತು ಎಕ್ಸೆಲ್ ಸಂಬಂಧಪಟ್ಟಿದೆ. ಏನಿದೆ MS ಎಕ್ಸೆಲ್ನಲ್ಲಿ A1 A2 A3 B1 B2 B3 ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ. ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಫಂಕ್ಷನ್ಸ್. ಸೊ ಒಂದು ಕ್ಲಿಯರ್ ಆಯಿತು ನಿಮಗೆ. MS ಎಕ್ಸೆಲಲ್ಲಿ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಫಂಕ್ಷನ್ ಮೇಲೆ ಜಾಸ್ತಿ ಪ್ರಶ್ನೆ ಬರ್ತಾ ಇದೆ. ಅದನ್ನು ನಾವು ನೋಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ. ಇವತ್ತು ಎಲ್ಲರೂ ನೋಡ್ಕೊಂಬಿಡಿ ಯಾವ್ಯಾವ ಫಂಕ್ಷನ್ಸ್ಗಳು ಬರ್ತಾವಂತ. ಈ ಒಂದು ಕ್ಲಾಸ್ ಮುಗಿದ ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸದ್ಯಕ್ಕೆ ಇಲ್ಲಿ ಯಾವ್ದು ಕೇಳಿದಾರೆ ಅವರು ಮ್ಯಾಕ್ಸ್ ಫಂಕ್ಷನನ್ನು ಕೇಳಿದ್ದಾರೆ. ಆ್ಯಸ್ ಅ ನೇಮ್ ಇಂಡಿಕೇಟ್ ಹೆಸರೇ ಹೇಳುವಂಥ ಮ್ಯಾಕ್ಸ್ ಅಂದರೆ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಕೊಡ್ತಕ್ಕಂಥದ್ದು. ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಅಥವಾ ಮಿನ್ ಕೇಳಿದರೆ ಮಿನಿಮಮ್ ವ್ಯಾಲ್ಯೂವನ್ನು ಕೊಡ್ತಕ್ಕಂಥದ್ದು. ಸರಿನಾ ಸ್ನೇಹಿತರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3. ಓಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಮ್ಯಾಕ್ಸ್ A1 B3. ಸೊ ಈ ರೀತಿಯಾಗಿ ಕೊಟ್ಟರೆ ನಾವು ಆ ಒಂದು ಕಂಪ್ಲೀಟ್ 6 ಸೆಲ್ಲಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂನ ತೆಗೆದುಕೊಂಡ್ಬಿಟ್ಟು ದೊಡ್ಡದಾಗಿರೋದು ಯಾವುದು ಅಂತ ಹೇಳ್ತದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಗೆಳೆಯರೆ ಆವಾಗಲೇ ನಾನು ಸಮ್ ಫಂಕ್ಷನನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ A1 ಮತ್ತು B1 ಮಧ್ಯೆ ಈ ರೀತಿಯಾಗಿರ್ತಕ್ಕಂಥ ಸಿಂಬಲನ್ನು ಬಳಕೆ ಮಾಡಿದೆ. ಇದಕ್ಕೆ ನಾನು ಸೆಮಿಕೋಲನ್ ಅಂತ ಹೇಳಿದೆ. ಐ ಆಮ್ ರಿಯಲಿ ಸಾರಿ, ದಟ್ ಈಸ್ ನಾಟ್ ಅ ಸೆಮಿಕೋಲನ್, ದಟ್ ಈಸ್ ಕಾಮಾ. ಓಕೆ ದಟ್ ಈಸ್ ಕಾಮಾ. ಸರಿನಾ. ನೆನ್ಪಿಟ್ಕೊಳ್ಳಿ ಅದೊಂದು ಮಿಸ್ಟೇಕ್ ಆಯಿತು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 83 ಏನದ? MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಕೀಲಿ ಸಮೂಹ ಯಾವುದು? ಇದು ಕೂಡ ಶಾರ್ಟ್ಕಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನ್ಯೂ ವರ್ಕ್ಶೀಟನ್ನು ಆ್ಯಡ್ ಮಾಡಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತೀವಿ? ನ್ಯೂ ವರ್ಕ್ಶೀಟ್ ಅಂದರೆ ಏನು ಸರ್ ಫಸ್ಟ್ ಅದನ್ನು ಹೇಳಿ. ಓಕೆ ಸೊ ಇವಾಗ ನೀವು ಸರ್ಚ್ ಬಾಕ್ಸಿಗೆ ಹೋಗಿಬಿಟ್ಟು ಎಕ್ಸೆಲ್ ಅಂತ ಟೈಪ್ ಮಾಡಿದಾಗ ಏನು ಓಪನ್ ಆಗ್ತದಲ್ಲ ಅದನ್ನು ನಾವು ವರ್ಕ್ಶೀಟ್ ಅಂತೇಳಿ ಕರಿತೀವಿ. ಇಲ್ಲಿ ಮೇಲ್ಗಡೆ ಏನಿರ್ತದೆ, ಇಲ್ಲಿ ಕೆಳಗಡೆ ಶೀಟ್ 1 ಅಂತ ಇರ್ತದೆ, ಪಕ್ಕದಲ್ಲಿ ಪ್ಲಸ್ ಐಕಾನ್ ಇರ್ತದೆ. ಸಪೋಸ್ ನೀವು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಶೀಟ್ 2 ಆ್ಯಡ್ ಆಗ್ತದೆ. ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದರೆ ಶೀಟ್ 3 ಆ್ಯಡ್ ಆಗ್ತದೆ. ಮತ್ತೆ ಕ್ಲಿಕ್ ಮಾಡಿದರೆ ಶೀಟ್ 4 ಆ್ಯಡ್ ಆಗ್ತದೆ ಅಲ್ವಾ. ಸೊ ನೀವು ಪ್ರತಿ ಸಲ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಆಗ್ತಾ
ಹೋಗ್ತಕ್ಕಂಥದ್ದು. ಬಟ್ ಪ್ರಶ್ನೆ ಏನದ, ಪ್ಲಸ್ ಮೇಲೆ ಕ್ಲಿಕ್ ಮಾಡಲಾರ್ದೆ ಯಾವ ಶಾರ್ಟ್ಕಟನ್ನು ಬಳಸಿದರೆ ಆಗ್ತದೆ? ಎಸ್, ಶಿಫ್ಟ್ ಪ್ಲಸ್ F11 ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ಯು ವಿಲ್ ಆ್ಯಡ್ ಅ ನ್ಯೂ ವರ್ಕ್ಶೀಟ್. ಗ್ರೂಪ್ ಆಫ್ ವರ್ಕ್ಶೀಟ್ ವಿ ಕಾಲ್ ಇಟ್ ಆಸ್ ವರ್ಕ್ ಬುಕ್. ಕೇಳ್ತಾರೆ, ಗ್ರೂಪ್ ಆಫ್ ವರ್ಕ್ಶೀಟ್ಗೆ ಏನಂತ ಕರೀತಾರೆ? ವರ್ಕ್ ಬುಕ್ ಅಂತ ಕರೀತಾರೆ. ವಾಟ್ ಈಸ್ ದ ಡಿಫಾಲ್ಟ್ ನೇಮ್ ಆಫ್ ದ ವರ್ಕ್ ಬುಕ್? ಬುಕ್ 1. ಓಕೆ, ಇಲ್ಲಿ ಕೆಳಗಡೆ ಶೀಟ್ 1, ಶೀಟ್ 2, ಶೀಟ್ 3 ಅಷ್ಟೋ ಒಂದು 30 ಸೀಟ್ ಇದೆ ಅನ್ಕೊಳ್ಳಿ. ಬೇರೆ ಬೇರೆ ಒಂದರಲ್ಲಿ ನಿಮ್ಮ ಹೆಸರು ಹಾಕಿದ್ದೀರಾ, ಇನ್ನೊಂದರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಹಾಕಿದ್ದೀರಾ, ಇನ್ನೊಂದರಲ್ಲಿ ಏನೋ ಬ್ಯಾಂಕ್ ಡೀಟೇಲ್ಸ್ ಈ ಥರ ಇದೆ ಅನ್ಕೊಳ್ಳಿ. ಅವೆಲ್ಲ ಕೂಡಿ ಒಂದು ಟೈಟಲ್ ಬಾರಲ್ಲಿ ಒಂದು ಹೆಸರು ಇರ್ತದಲ್ಲ, ಡಿಫಾಲ್ಟಾಗಿ ಬರ್ತಕ್ಕಂಥ ಹೆಸರು ಏನಂತ ಹೇಳ್ತಾ ಇದ್ದೀನಿ, ಬುಕ್ 1. ನೀವು ಆಮೇಲೆ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ information.xls ಅಥವಾ data.xls ಹಿಂಗೆ ಚೇಂಜ್ ಮಾಡ್ಕೋಬೋದು. ಬಟ್ ಡಿಫಾಲ್ಟಾಗಿ ಅದು ಕೊಡೋದು ಎಕ್ಸೆಲಿಂದಾನೇ ಬುಕ್ 1.xls ಅಂತ ಹೇಳಿ. ಸೊ ಈ XLS ಅನ್ನೋದೇನು, ಎಕ್ಸೆಲ್ ಸೀಟಲ್ಲಿ ಬಳಸ್ತಕ್ಕಂಥ ಎಕ್ಸ್ಟೆನ್ಷನ್. XLS ಅಂದರೂ ಒಂದೇ, XLS X ಅಂದರೂ ಒಂದೇ. ಸೊ ಈ ಎಕ್ಸ್ ಏನನ್ನು ಇಂಡಿಕೇಟ್ ಮಾಡ್ತದೆ? ಎಕ್ಸ್ಟೆಂಡೆಡ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಸದ್ಯಕ್ಕೆ ಹೊಸ ವರ್ಕ್ಶೀಟ್ ಬೇಕಾಗಿತ್ತಂದರೆ ಶಿಫ್ಟ್ ಪ್ಲಸ್ F11. ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ವರ್ಕ್ ಶೀಟ್ ಅಥವಾ ವರ್ಕ್ ಬುಕ್ ಅಂತ ಕೇಳಿದರೆ ಸೆಲ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಕೇಳ್ತಾರೆ. ಸೆಲ್ ಏನು ಸರ್ ಇದು? ಸಪೋಸ್ ಇವಾಗ ವರ್ಕ್ ಬುಕ್ಕನ್ನು ಓಪನ್ ಮಾಡೋದು ಅನ್ಕೊಳ್ಳಿ. ಇದು ಇಟ್ ಇಸ್ ಅನ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಅಂದರೆ ರೋ ಮತ್ತು ಕಾಲಮಿಂದ ಕೂಡಿರ್ತಕ್ಕಂಥದ್ದು. ಇವುಗಳಿಗೆ ರೋ ಅಂತ ಕರಿತೀವಿ, ರೋ 1, ರೋ 2, ರೋ 3. ಇವುಗಳಿಗೆ ಕಾಲಮ್ ಅಂತ ಕರಿತೀವಿ, ಕಾಲಮ್ 1, ಕಾಲಮ್ 2, ಕಾಲಮ್ 3. ಸೊ ಈ ಇಂಟರ್ಸೆಕ್ಷನ್ ಏನಿದೆಯಲ್ಲ, ರೋ ಮತ್ತು ಕಾಲಮ್ ಎರಡು ಕೂಡ್ಕೋತಾವಲ್ಲ, ಅದನ್ನು ನಾವು ಸೆಲ್ ಅಂತ ಕರಿತೀವಿ. ದಟ್ ಈಸ್ ದ ಬೇಸಿಕ್ ಯೂನಿಟ್. ಕೇಳ್ತಾರೆ ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಅಂತ. ಸೊ ಗೊತ್ತಿರಲಿ ನಿಮಗೆ, ಸೆಲ್ ಅಂತ. ಸರಿನಾ? ಮತ್ತೊಂದು ರೋ ಅನ್ನು ಯಾವಾಗಲೂ ನಾವು ನಂಬರಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಕಾಲಮನ್ನು ಯಾವಾಗಲೂ ನಾವು ಅಲ್ಫಾಬೆಟಿಂದ ಲೈಕ್ ABCD ಈ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತೀವಿ. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸರಿನಾ? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇಲ್ಲಿ ಮೊದಲೇ ಆಪ್ಷನ್ ಏನು ಇಂಡಿಕೇಟ್ ಮಾಡ್ತದೆ? ಶಿಫ್ಟ್ ಪ್ಲಸ್ F5 ಶಾರ್ಟ್ಕಟ್ ಕೀ ಬಳಸಿದ್ರೆ ಏನಾಗ್ತದೆ? ಇಟ್ ಈಸ್ ಫಾರ್ ಫೈಂಡ್ ಆ್ಯಂಡ್ ರಿಪ್ಲೇಸ್. ಫೈಂಡ್ ಆ್ಯಂಡ್ ರಿಪ್ಲೇಸ್. ಓಕೆ, ಸೊ ಇವಾಗ ವರ್ಕ್ಶೀಟಲ್ಲಿ ಏನೋ ಒಂದು ನೇಮ್ ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ RUDRESHA ಆಗಿಬಿಟ್ಟಿದೆ, ಅದು ರುದ್ರೇಶ ಅಂತ ಆಗಿದೆ. ಅಲ್ಲಿ ಎ ಬರಬಾರ್ದಾಗಿತ್ತಪ್ಪ. ಸೊ ಅವಾಗ ಏನು ಮಾಡಬೇಕು? ಯು ಕ್ಯಾನ್ ಕ್ಲಿಕ್ ಆನ್ ಶಿಫ್ಟ್ ಪ್ಲಸ್ F5. ಇಟ್ ವಿಲ್ ಪ್ರಾಂಪ್ಟ್ ಅನದರ್ ಪೇಜ್ ವೇರ್ ಇಟ್ ವಿಲ್ ಆಸ್ಕ್ ಫಾರ್ ದ ಕರೆಂಟ್ ನೇಮ್ ಆ್ಯಂಡ್ ವಾಟ್ ಈಸ್ ದ ರಿಪ್ಲೇಸಿಂಗ್ ನೇಮ್. ಸೊ ಅವಾಗ ಹೇಳಬೇಕು ನೀವು ಕರೆಂಟ್ ನೇಮ್ ಅಂದಾಗ ಇದನ್ನು ಕೊಡಬೇಕು, ರಿಪ್ಲೇಸಿಂಗ್ ಅಂತ ಬಂದಾಗ ಜಸ್ಟ್ ರುದ್ರೇಶ್ ಅಂತ ಕೊಟ್ಟರೆ ಸಾಕು. ಆಟೋಮೆಟಿಕ್ ಆ ಎಂಟೈರ್ ವರ್ಕ್ ಬುಕ್ಕಲ್ಲಿ ಎಲ್ಲೆಲ್ಲೆಲ್ಲ ಎ ಆ್ಯಡ್ ಆಗಿದೆಯಲ್ಲ ಕಂಪ್ಲೀಟ್ಲಿ ರಿಮೂವ್ ಆಗ್ತದೆ. ದಟ್ ಈಸ್ ಫೈಂಡ್ ಆ್ಯಂಡ್ ರಿಪ್ಲೇಸ್. ಯಾವ ಶಾರ್ಟ್ಕಟ್? ಶಿಫ್ಟ್ ಪ್ಲಸ್ F5 ಅನ್ನೋದಕ್ಕೆ ಶಾರ್ಟ್ಕಟ್ ಆಗ್ತದೆ. ನೆಕ್ಸ್ಟ್ ಉಳಿದಿರೋದು ಯಾವುದು? ಶಿಫ್ಟ್ ಪ್ಲಸ್ F10 ಅಂತ ಇದೆ. ಸಪೋಸ್ ನೀವು ಶಿಫ್ಟ್ ಪ್ಲಸ್ F10 ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಕಾಂಟೆಕ್ಸ್ಟ್ ಮೆನು ಓಪನ್ ಆಗ್ತದೆ. ಯಾವುದು? ಕಾಂಟೆಕ್ಸ್ಟ್ ಮೆನು. ಏನು ಸರ್ ಕಾಂಟೆಕ್ಸ್ಟ್ ಮೆನು ಅಂದರೆ? ಸೊ ಇದು ಓಪನ್ ಆಯ್ತಂದರೆ ಅಲ್ಲಿ ನೀವು ಕಾಪಿಯನ್ನು ಮಾಡೋದು ಮಾಡ್ಕೋಬೋದು, ಅಥವಾ ಪೇಸ್ಟ್ ಆದರೂ ಮಾಡ್ಕೋಬೋದು, ಅಥವಾ ಫಾರ್ಮ್ಯಾಟಿಂಗ್ ಮಾಡ್ಕೋಬೋದು, ಅಥವಾ ಡಿಲೀಟ್ ಮಾಡ್ಕೋಬೋದು. ಹಲವಾರು ಆಪ್ಷನ್ಗಳು ಎಟ್ ಎ ಟೈಮ್ ಓಪನ್ ಆಗಿಬಿಡ್ತಾವೆ. ಕಾಂಟೆಕ್ಸ್ಟ್ ಮೆನು ಅಂತ ಕರಿತೀವಿ ನಾವು ಅದನ್ನು. ಸರಿನಾ? ಕೊನೆಯದಾಗಿ ಉಳಿದಿರೋದು ಯಾವುದು? ಶಿಫ್ಟ್ ಪ್ಲಸ್ F6. ಅದಕ್ಕೂ ಏನಾದರೂ ಇರಬೇಕಲ್ಲ ಸರ್? ಅಫ್ಕೋರ್ಸ್ ಇದೆ. ನೀವು ಶಿಫ್ಟ್ ಪ್ಲಸ್ F6 ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಆಟೋಮೆಟಿಕ್ ಈ ಮೆನು ಬಾರಲ್ಲಿ ಏನಿರ್ತಾವಲ್ಲ ಎಲ್ಲ ಹೈಲೈಟ್ ಆಗಿಬಿಡ್ತಾವೆ. ಫಾರ್ ಎಕ್ಸಾಂಪಲ್ ಹೋಮ್, ಅಥವಾ ಇನ್ಸರ್ಟ್, ಅಥವಾ ಫೈಲ್, ಅಥವಾ ಫಾರ್ಮುಲಾ. ಸೊ ಅವೆಲ್ಲ ಥರದ ಫಸ್ಟ್ ಲೆಟರ್ HIF ಇವೇನಾಗ್ತಾವೆ ಅಂದರೆ ಆಟೋಮೆಟಿಕ್ ಹೈಲೈಟ್ ಆಗಿಬಿಡ್ತಾವೆ. ಓಕೆ, ಸೊ ನಿಮಗೆ ಅದೆಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ನೆಕ್ಸ್ಟ್ 84ನೇ ಪ್ರಶ್ನೆ. MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಡ್ಯಾಶ್ ಕೀಲಿಯನ್ನು ಅದುಮಬೇಕು. ಅಂದರೆ ಒಂದು ರೋ ಅನ್ನು ಹೈಡ್ ಮಾಡಬೇಕಾಗಿತ್ತಪ್ಪ. ಫಾರ್ ಎಕ್ಸಾಂಪಲ್ R1, R2, R3. ಸಪೋಸ್ ನಮಗೆ R2 ರೋ ಬೇಡ, ಕೇವಲ R1 ಮಾತ್ರ ಅಥವಾ R3 ಮಾತ್ರ ಬೇಕು. ಸೊ ಅವಾಗ ಏನು ಮಾಡಬೇಕು? R2 ಹೈಡ್ ಮಾಡಬೇಕು. ಹೈಡ್ ಮಾಡಬೇಕಂದ್ರೆ ಯಾವ ಒಂದು ಶಾರ್ಟ್ಕಟನ್ನು ಬಳಸಬೇಕು? ಆಪ್ಷನ್ ಏನಿದೆ? Ctrl+9, Ctrl+R, Ctrl+F9 ಅಥವಾ ಡಿಲೀಟ್ ಕೀಲಿ. ಏನು ಸರಿ ಉತ್ತರ? ಎಸ್, ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. Ctrl+9 ನೀವು ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಆ ರೋ ಏನಿದೆಯಲ್ಲ ಕಂಪ್ಲೀಟಾಗಿ ಅದು ಹೈಡ್ ಆಗಿಬಿಡ್ತದೆ. ಸಪೋಸ್ ನಿಮ್ಮ ನಂಬರಿಂಗ್ 1, 2, 3, 4, 5 ಈ ರೀತಿಯಾಗಿತ್ತು ಅಂದ್ಕೊಳ್ಳಿ ರೋ ನಂಬರ್. ಸರಿನಾ? ಸಪೋಸ್ ನಿಮಗೆ 2ನೇ ರೋ ಬೇಡಾಗಿತ್ತಂದರೆ ಆ 2ನೇ ರೋ ಮೇಲೆ ಹೋಗಿಬಿಟ್ಟು Ctrl+9 ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ 1, 3, 4, 5 ಬರ್ತದೆ. 2 ಬಿಟ್ಟು ಹೋಗಿಬಿಡ್ತದೆ. ಏನಾಗ್ತದೆ? ಅದು ಹೈಡ್ ಆಗ್ತದೆ, ಮುಚ್ಕೊಂಡ್ಬಿಡ್ತದೆ ಅದು. ಸರಿನಾ? ದಟ್ ಈಸ್ Ctrl+9. ಈಗ ಹೈಡ್ ಆಗಿದ್ದು ಅನ್ಹೈಡ್ ಆಗಬೇಕಾಗಿತ್ತಂದ್ರೆ ಸರ್, ಹೈಡ್ ಮಾಡೋಕ್ಕೇನೋ Ctrl+9 ಅಂದ್ರಿ, ಬಟ್ ಅನ್ಹೈಡ್ ಆಗಬೇಕಾಗಿತ್ತಂದರೆ ಬಚ್ಚಿಕೊಂಡಿಟ್ಟಿರ್ತಕ್ಕಂಥದ್ದು ಹೊರಗಡೆ ಬರಬೇಕಾಗಿತ್ತಂದರೆ ದಟ್ ಈಸ್ ಆಲ್ಸೋ ಸಿಂಪಲ್. Ctrl+Shift+9. ಅರ್ಥ ಆಗ್ತಿದ್ದಿಲ್ಲ? Ctrl+9 ಅಂದರೆ ಹೈಡ್, Ctrl+Shift+9 ಅಂದರೆ ಅನ್ಹೈಡ್. ಓಕೆ, ಒಂದು ಮುಚ್ಕೊಳ್ಳೋದು, ಇನ್ನೊಂದು ಬಿಚ್ಕೊಳ್ಳೋದು. ಸರಿನಾ? ನೆನಪಿಟ್ಕೊಳ್ಳಿ. ಎರಡನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಈ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಅನ್ಹೈಡ್ ಕೇಳ್ಬೋದಲ್ಲ. ಸೊ ನೆನಪಿಟ್ಕೊಳ್ಳಿ, Ctrl+Shift+F9.
ಮುಂದಿನ ಪ್ರಶ್ನೆ 84 ಆದಮೇಲೆ 85ನೇ ಪ್ರಶ್ನೆ ಏನದ ಇಲ್ಲಿದೆ ನೋಡಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಯಾವ ಆಯ್ಕೆಯನ್ನು ಬಳಸುತ್ತಾರೆ? ಪ್ರತಿಯೊಂದರಲ್ಲಿ ನಾವು ಲೋಗೋವನ್ನು ಆ್ಯಡ್ ಮಾಡಬೇಕಂತೆ. ಓಕೆ, ಲೋಗೋವನ್ನು ಆ್ಯಡ್ ಮಾಡೋ ಸಲುವಾಗಿ ಪ್ರತಿ ಪೇಜಲ್ಲೂ ಆಪ್ಷನ್ ಏನದ? ಸ್ಲೈಡ್ ಸಾರ್ಟರ್, ಸ್ಲೈಡ್ ಮಾಸ್ಟರ್, ಹ್ಯಾಂಡ್ಔಟ್ ಮಾಸ್ಟರ್, ನೋಟ್ಸ್ ಮಾಸ್ಟರ್. ಏನು ಈ ಪ್ರಶ್ನೆಗೆ ಸರಿ ಉತ್ತರ? ಸ್ಲೈಡ್ ಮಾಸ್ಟರ್ ಅಂದರೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಓಕೆ, ಸ್ಲೈಡ್ ಮಾಸ್ಟರನ್ನು ಬಳಕೆ ಮಾಡಿದರೆ ನಮಗೆ ಪ್ರತಿ ಪೇಜಲ್ಲೂ ನೀವು ಲೋಗೋ ಅಥವಾ ಥಂಬ್ನೇಲ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 86ನೇ ಪ್ರಶ್ನೆ. ಯಾವ ರೀತಿಯ ಸಂಗ್ರಹ ಸಾಧನಗಳು ವಿಘಟನೆಯ ಪರಿಣಾಮಕ್ಕೆ ಒಳಪಡುತ್ತವೆ? ಓಕೆ, ಲೆಟ್ ಮಿ ಗೋ ಟು ದ ಇಂಗ್ಲೀಷ್ ಸೆಕ್ಷನ್. 86ನೇ ಪ್ರಶ್ನೆ ಇಂಗ್ಲೀಷಲ್ಲಿ ಏನಿದೆ ಅಂತ ನೋಡೋಣ. ವಾಟ್ ಕೈಂಡ್ ಆಫ್ ಸ್ಟೋರೇಜ್ ಡಿವೈಸ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ದ ಫ್ರಾಗ್ಮೆಂಟೇಷನ್? ನೋಡಿ, ಅದಕ್ಕೆ ಹೇಳೋದು ಈ ಕಂಪ್ಯೂಟರನ್ನು ಜಾಸ್ತಿ ಇಂಗ್ಲೀಷಲ್ಲಿ ಓದಲಿಕ್ಕೆ ಟ್ರೈ ಮಾಡಿ. ಕನ್ನಡದಲ್ಲಿ ಅದು ಏನಂತಲೇ ಅರ್ಥ ಆಗಲ್ಲ. ಬಟ್ ಓಕೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಮೇ ಬಿ ಕನ್ನಡ ಅರ್ಥ ಆಗ್ತಿರ್ಬೋದು. ಓಕೆ, ಬಟ್ ವಾಟ್ ಐ ಸಜೆಸ್ಟ್ ಈಸ್ ಬೆಟರ್ ಗೋ ಫಾರ್ ದ ಇಂಗ್ಲೀಷ್ ರೀಡಿಂಗ್. ತುಂಬ ಸಿಂಪಲ್ ಆಗಿದೆ, ಅದೇನು ಕಷ್ಟ ಇರಲ್ಲ, ನಿಮಗೂ ಕೂಡ ಈಸಿ ಆಗ್ತದೆ ಇಫ್ ಯು ಪ್ರಾಕ್ಟೀಸ್ ಡೇ ಬೈ ಡೇ. ಏನಿದೆ ಪ್ರಶ್ನೆ? ವಾಟ್ ಕೈಂಡ್ ಆಫ್ ಸ್ಟೋರೇಜ್ ಡಿವೈಸ್ ಕ್ಯಾನ್ ಬಿ ಅಫೆಕ್ಟೆಡ್? ಫ್ರಾಗ್ಮೆಂಟೇಷನ್ ಮುಖಾಂತರ ಮಾಡಿದರೆ ಯಾವ ಒಂದು ಸ್ಟೋರೇಜ್ ಡಿವೈಸ್ಗೆ ಅಫೆಕ್ಟ್ ಆಗ್ತದೆ? ಆಪ್ಟಿಕಲ್, ಮ್ಯಾಗ್ನೆಟಿಕ್, ಸಾಲಿಡ್ ಸ್ಟೇಟ್ ಅಥವಾ EPROM. ಆಫ್ ಆಲ್ ಈ EPROM ದ ಫುಲ್ ಫಾರ್ಮ್ ಏನು? EPROM ಅಂದರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಈ ಎರೇಸಬಲ್ ಮಾಡೋಕ್ಕೆ ಏನನ್ನ ಬಳಕೆ ಮಾಡ್ತಾರೆ? ಅಲ್ಟ್ರಾ ವೈಲೆಟ್ ಲೈಟನ್ನು ಬಳಕೆ ಮಾಡ್ತಾರೆ. ಇಂಪಾರ್ಟೆಂಟ್, ಅಲ್ಟ್ರಾ ವೈಲೆಟ್ ಲೈಟನ್ನು ಬಳಕೆ ಮಾಡ್ತಾರೆ. ಇನ್ನೊಂದು ಬರ್ತದೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅಲ್ಲೇನು ಬಳಕೆ ಮಾಡ್ತಾರೆ? ಹೆಸರಲ್ಲೇ ಅದ ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡ್ತಾರ. ಸರಿನಾ? ಸದ್ಯಕ್ಕೆ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್, ಫ್ರಾಗ್ಮೆಂಟೇಷನ್ ಅಫೆಕ್ಟ್ ಮಾಡೋದು ಯಾವುದು? ಎಸ್, ಸರಿ ಉತ್ತರ ಆಪ್ಷನ್ 1 ಆಪ್ಟಿಕಲ್. ಸರಿನಾ? ಈ ಹಾರ್ಡ್ ಡಿಸ್ಕ್ಗಳೆಲ್ಲ ಓದಿರ್ತೀರ ನೀವು, ಫ್ರಾಗ್ಮೆಂಟೇಷನ್ ಅಂತ ಬರೋದು ಅಲ್ಲೇ. ಫ್ರಾಗ್ಮೆಂಟೇಷನು, ಸೆಕ್ಟರ್ಸು ಅವೆಲ್ಲ ಬರ್ತಾವಲ್ಲ, ದಟ್ ಈಸ್ ದ ಒನ್. ಓಕೆ, ನೆಕ್ಸ್ಟ್ ಸಾಲಿಡ್ ಸ್ಟೇಟ್, ಇದು ಕೂಡ ಇಂಪಾರ್ಟೆಂಟ್. ಮುಂಚೆ ಎಲ್ಲ ನಾವು ಹಾರ್ಡ್ ಡ್ರೈವ್ಗಳನ್ನು ಬಳಕೆ ಮಾಡ್ತಾ ಇದ್ವಿ, ರೈಟ್? ಹಾರ್ಡ್ ಡಿಸ್ಕ್ಗಳನ್ನು. ಸೊ ಇವಾಗ ಏನಾಗಿ ಬದಲಾಗ್ತಾ ಇದ್ದಾವೆ? ಸಾಲಿಡ್ ಸ್ಟೇಟ್ ಡ್ರೈವ್ ಆಗಿ ಬದಲಾವಣೆ ಆಗ್ತಾ ಇದ್ದಾವೆ. ಯಾಕಂದರೆ ಇವುಗಳ ಎಕ್ಸಸ್ ಆಗಿರ್ಬೋದು ಅಥವಾ ಸ್ಪೀಡ್ ಆಗಿರೋದು ಸಾಲಿಡ್ ಸ್ಟೇಟ್ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅದ, ಇದ್ರದ್ದು ಜಾಸ್ತಿ ಅದ. ಸೊ ನವ ಡೇಸ್ ಯಾವೆಲ್ಲ ಕಂಪ್ಯೂಟರ್ಗಳು ಬಂದರೂ ಅವು ಡೈರೆಕ್ಟಾಗಿ SSDಗೆ ಹೋಗ್ತಾ ಇದ್ದಾರೆ. ಈ ಹಾರ್ಡ್ ಡಿಸ್ಕ್ ಅನ್ನೋದು ತುಂಬ ಹಳೆಯದಾಗಿರ್ತಕ್ಕಂಥ ಕಾನ್ಸೆಪ್ಟ್. ಆಪ್ಟಿಕ್ಸ್ ಅಥವಾ ಈ ಆಪ್ಟಿಕಲ್ ಅಂತ ಬಂದಾಗ ಗೊತ್ತಿರಲಿ, ಬೆಳಕು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಓಕೆ, ಲೈಟ್ ಅಂತ ನೆನ್ಪಿಟ್ಕೊಳ್ಳಿ. ಆಪ್ಟಿಕಲ್ ಅಂತ ಬಂದರೆ ನಿಮ್ಮ ಮೈಂಡ್ಗೆ ಸಡನ್ನಾಗಿ ಏನು ಬರಬೇಕು? ಲೈಟ್ ಅಂತ ಬಂದುಬಿಡಬೇಕು. ಓಕೆ, ನೆಕ್ಸ್ಟ್ 87ನೇ ಪ್ರಶ್ನೆ ಏನದ? ಇಲ್ಲಿದೆ ನೋಡಿ ಪ್ರಶ್ನೆ. ದ ವ್ಯೂ ದ್ಯಾಟ್ ಡಿಸ್ಪ್ಲೇ ಓನ್ಲಿ ಟೆಕ್ಸ್ಟ್ ವಿತ್ ಬುಲೆಟ್ಸ್ ಇನ್ ದ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟಲ್ಲಿ ಬುಲೆಟನ್ನು ಡಿಸ್ಪ್ಲೇ ಮಾಡ್ತದಲ್ಲ, ಅದನ್ನು ಏನಂತ ಕರಿತೀವಿ ನಾವು? ಪ್ರಿಂಟ್ ಲೇಔಟ್, ಔಟ್ಲೈನ್, ನಾರ್ಮಲ್, ಹಾಗೆ ಸ್ಲೈಡ್ ಸಾರ್ಟರ್. ರೈಟ್ ಆನ್ಸರ್ ಈಸ್ ಆಪ್ಷನ್ B, ಔಟ್ಲೈನ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಬುಲೆಟ್ಸಿಂದ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ? ಅದಕ್ಕೆ ಔಟ್ಲೈನ್ ವ್ಯೂ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಔಟ್ಲೈನ್ ವ್ಯೂ. ಇದಕ್ಕಿಂತ ಮುಂಚೆ ಒಂದು ಏನು ನೋಡಿದ್ವಿ ನಾವು? ಸ್ಲೈಡ್ ಮಾಸ್ಟರ್ ಅಂತ ನೋಡಿದ್ವಿ. ಆ ಸ್ಲೈಡ್ ಮಾಸ್ಟರ್ ಏನಕ್ಕೆ ಬಳಕೆ ಮಾಡ್ತಾರ? ಪ್ರತಿಯೊಂದು ಪೇಜಲ್ಲಿ ಲೋಗೋವನ್ನು ಆ್ಯಡ್ ಮಾಡೋ ಸಲುವಾಗಿ ಬಳಕೆ ಮಾಡ್ತಾರ. ನೆಕ್ಸ್ಟ್ ಈ ಪವರ್ ಪಾಯಿಂಟಲ್ಲಿ FI ಅದು ಫಂಕ್ಷನ್ ಏನಪ್ಪ? ಎದಕ್ಕೆ ಯೂಸ್ ಮಾಡ್ತೀವಿ FIಯನ್ನು? ಎಸ್, ಸ್ಲೈಡ್ ಶೋ ಸಲುವಾಗಿ. ಸ್ಲೈಡ್ ಶೋ ಸಲುವಾಗಿ. ಓಕೆ, ಬಿಗಿನಿಂಗಿಂದ ಮಾಡಲಿಕ್ಕೆ, ಇದು ಇಂಪಾರ್ಟೆಂಟ್ ನೋಡಿ. ಬಿಗಿನಿಂಗಿಂದ ಮಾಡಲಿಕ್ಕೆ FI. ಸಪೋಸ್ ಎಲ್ಲಿ ಸ್ಟಾಪ್ ಮಾಡಿದ್ದೀರಲ್ಲ ಅಲ್ಲಿಂದ ಮಾಡಬೇಕಂದ್ರೆ ಆವಾಗ ಶಿಫ್ಟ್ ಪ್ಲಸ್ FI. ಓಕೆ, ದಿಸ್ ಈಸ್ ಬಿಗಿನಿಂಗ್, ದಿಸ್ ಈಸ್ ಫ್ರಮ್ ದ ಕರೆಂಟ್. ಶಿಫ್ಟ್ ಪ್ಲಸ್ FI ಅಂದರೆ ಕರೆಂಟ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸರಿನಾ? ನೆಕ್ಸ್ಟ್ 88ನೇ ಪ್ರಶ್ನೆ ಏನು ಹೇಳ್ತಾ ಇದೆ? 88ನೇ ಪ್ರಶ್ನೆ, MS ಎಕ್ಸೆಲ್ನಲ್ಲಿ 3D ಉಲ್ಲೇಖ ಸೂತ್ರವು ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ. ಫಾರ್ಮ್ಯಾಟಿಂಗ್ ಆಯ್ಕೆಗಳನ್ನು ಸೀಮಿತಗೊಳಿಸುತ್ತದೆ. ಬದಲಾಯಿಸಲು ಸಾಧ್ಯ ಇಲ್ಲ. ಕೇವಲ ಸಂಕ್ಷಿಪ್ತ ವರ್ಕ್ಶೀಟನ್ನು ಕಾಣಿಸಿಕೊಳ್ಳುತ್ತದೆ. ಓಕೆ, ಇಂಗ್ಲೀಷಲ್ಲಿ ನೋಡೋಣ. ಇನ್ ಎಕ್ಸೆಲ್ 3D ರೆಫರೆನ್ಸ್ ಫಾರ್ಮುಲಾ ಏನು ಮಾಡ್ತದೆ ಅದು? ಎಸ್, ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸ್ಪ್ಯಾನ್ಸ್ ವರ್ಕ್ಶೀಟ್ ಅಂತ ಕರಿತೀವಿ ನಾವು. ಸ್ಪ್ಯಾನ್ಸ್ ವರ್ಕ್ಶೀಟ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ವರ್ಕ್ ಬುಕ್ಕಲ್ಲಿ ಏನಾಗಿರ್ತದೆ? ಹಲವಾರು ವರ್ಕ್ಶೀಟ್ಗಳಿರ್ತಾವೆ, 1 2 3 4 ಈ ರೀತಿಯಾಗಿ. ಸಪೋಸ್ ಈ ವರ್ಕ್ಶೀಟಲ್ಲಿರ್ತಕ್ಕಂಥ ಡೇಟಾ, ಯಾವುದೋ ಒಂದು ಸೆಲ್ಲಲ್ಲಿರ್ತಕ್ಕಂಥ ಡೇಟಾ ಸಪೋಸ್ ನಮ್ಗೆ ಯಾವುದೋ ಮ್ಯಾನಿಪುಲೇಷನ್ ಮಾಡೋ ಸಲುವಾಗಿ ಈ 3ನೇ ಸೀಟಲ್ಲಿಯೋ 4ನೇ ಸೀಟಲ್ಲಿಯೋ ಬೇಕಾಗಿದ್ದರೆ ಏನು ಮಾಡ್ತೀವಿ? ಅದನ್ನು ರೆಫರೆನ್ಸ್ ಆಗಿ ತೊಗೋತೀವಿ. ಅದನ್ನು 3D ರೆಫರೆನ್ಸ್ ಅಥವಾ ಸ್ಪ್ಯಾನ್ಸ್ ವರ್ಕ್ಶೀಟ್ ಅಂತ ಕರೀತಾರೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಏನು ಹೇಳ್ತಾ ಇದೆ? ಲಿಮಿಟ್ ದ ಫಾರ್ಮ್ಯಾಟಿಂಗ್ ಆಪ್ಷನ್. ನೋ, ಆ ರೀತಿಯಾಗಿರ್ತಕ್ಕಂಥ ಲಿಮಿಟ್ಸ್ ಇಲ್ಲ. ಕೆನಾಟ್ ಬಿ ಮಾಡಿಫೈಡ್. ರಾಂಗ್, ವಿ ಕ್ಯಾನ್ ಮಾಡಿಫೈ. ನೆಕ್ಸ್ಟ್, ಓನ್ಲಿ ಅಪಿಯರ್ಸ್ ಆನ್ ದ ಸಮರಿ ವರ್ಕ್ಶೀಟ್. ನೋ, ಸಮರಿ ವರ್ಕ್ಶೀಟ್ ಅಂತಲ್ಲ, ಎಲ್ಲ ವರ್ಕ್ಶೀಟಲ್ಲಿ ಇದನ್ನು ನಾವು ನೋಡ್ಬೋದು. ಸರಿನಾ? ಸೊ 88ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. ನೆಕ್ಸ್ಟ್ 89ನೇ ಪ್ರಶ್ನೆ
89ನೇ ಪ್ರಶ್ನೆ ಮತ್ತೆ ಎಮ್ ಎಸ್ ವರ್ಡ್ ಬಗ್ಗೆ ಏನಿದೆ. ಎಮ್ ಎಸ್ ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು? ಕಾಗುಣಿತ ಸರಿ ಮಾಡಲು, ದಾಖಲೆಯ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು, ತಪ್ಪಾದ ಕಾಗುಣಿತಗಳನ್ನು ನಿರ್ಲಕ್ಷಿಸಲು, ಜೋಡಣೆಯನ್ನು ಹಾಗೆ ಉಳಿಸಲು. ಸೊ ಇಂಗ್ಲೀಷಲ್ಲಿ ನೋಡೋಣ ಏನದ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬುಕ್ ಮಾರ್ಕ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಏನದ? ಟು ಕರೆಕ್ಟ್ ದ ಸ್ಪೆಲ್ಲಿಂಗ್ಸ್, ಟು ಜಂಪ್ ಟು ಅ ಸ್ಪೆಸಿಫಿಕ್ ಲೊಕೇಶನ್ ಇನ್ ದ ಡಾಕ್ಯುಮೆಂಟ್, ಇಗ್ನೋರ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅಥವಾ ಟು ಸೇವ್ ದ ಅಲೈನ್ಮೆಂಟ್ ಆ್ಯಸ್ ಇಟ್ ಈಸ್. ಓಕೆ, ಏನಕ್ಕೆ ಬಳಕೆ ಮಾಡ್ತೀವಿ ಬುಕ್ ಮಾರ್ಕ್? ಇದಕ್ಕೆ ಸರಿ ಉತ್ತರ ಆಪ್ಷನ್ 2, ಟು ಜಂಪ್ ಟು ಅ ಸ್ಪೆಸಿಫಿಕ್ ಲೊಕೇಶನ್. ಸ್ಪೆಸಿಫಿಕ್ ಲೊಕೇಶನ್ಗೆ ಹೋಗೋ ಸಲುವಾಗಿ ನಾವು ಈ ಒಂದು ಏನಪ್ಪ ಬುಕ್ ಮಾರ್ಕನ್ನು ಬಳಕೆ ಮಾಡ್ತೀವಿ. ಟು ಜಂಪ್ ಇನ್ ಟು ಅ ಸ್ಪೆಸಿಫಿಕ್ ಲೊಕೇಶನ್ ಏನಕ್ಕೋಸ್ಕರ ಹೆಲ್ಪ್ ಆಗ್ತದೆ? ಇದು ನ್ಯಾವಿಗೇಷನ್ಗೋಸ್ಕರ ಹೆಲ್ಪ್ ಆಗ್ತದೆ. ಕೇಳ್ತಾರೆ ಬುಕ್ ಮಾರ್ಕ್ನ ಇಂಪಾರ್ಟೆನ್ಸ್ ಏನಂತ. ನ್ಯಾವಿಗೇಷನ್ ತುಂಬ ಸಿಂಪಲ್ ಆಗ್ತದೆ ಸರ್. ಹಾಗಾದರೆ ಈ ಬುಕ್ ಮಾರ್ಕ್ ಯಾವ ಒಂದು ಟ್ಯಾಬಲ್ಲಿ ಕಂಡು ಬರ್ತದೆ ನಮಗೆ ಕೇಳ್ಬೋದಲ್ಲ ಎಕ್ಸಾಮಲ್ಲಿ. ನೆನಪಿಟ್ಕೊಳ್ಳಿ, ಇದು ಕಂಡು ಬರೋದು ಇನ್ಸರ್ಟ್ ಟ್ಯಾಬಲ್ಲಿ. ಓಕೆ, ನೀವು ವರ್ಡ್ ಪ್ಯಾಡನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಇನ್ಸರ್ಟ್ ಅಂತ ಇರ್ತದೆ. ಫೈಲ್, ಇನ್ಸರ್ಟ್ ಹಲವಾರು ಇದ್ದಾವೆ. ಅದರಲ್ಲಿ ಇನ್ಸರ್ಟ್ ಟ್ಯಾಬಿನ ಒಳಗಡೆ ನಿಮಗೆ ಕಂಡು ಬರೋದು ಯಾವುದಪ್ಪ? ಬುಕ್ ಮಾರ್ಕ್. ಅದರ ಇಂಪಾರ್ಟೆನ್ಸ್ ಏನು? ಟು ಗೋ ಟು ಅ ಸ್ಪೆಸಿಫಿಕ್ ಲೊಕೇಶನ್ ಇನ್ ದ ಡಾಕ್ಯುಮೆಂಟ್. ಸೊ ಇದು ಎಮ್ ಎಸ್ ವರ್ಡ್ ಅಂತ ಆಯಿತು. ಇವನ್ ನೀವು ವೆಬ್ ಬ್ರೌಸರ್ಗಳಲ್ಲೂ ಕೂಡ ಬುಕ್ ಮಾರ್ಕ್ ಮಾಡಿ ಇಡ್ತೀರಲ್ಲ, ವಾಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ದ್ಯಾಟ್? ವೆಬ್ ಬ್ರೌಸರ್ ನೀವು ಗೂಗಲನ್ನು ಓಪನ್ ಮಾಡಿದಾಗ ಅಲ್ಲಿ ಆಪ್ಷನ್ ಇರ್ತದೆ ಬುಕ್ ಮಾರ್ಕ್ ಅಂತ ಹೇಳಿ. ಅದೇನಕ್ಕೆ ಯೂಸ್ ಆಗ್ತದೆ? ಅದು ಬಂದುಬಿಟ್ಟು ಈಸಿಲಿ ಆಕ್ಸೆಸ್ ಮಾಡೋ ಸಲುವಾಗಿ. ಇವತ್ತೇನೋ ಒಂದು KPSC ವೆಬ್ಸೈಟನ್ನು ಓಪನ್ ಮಾಡಿದ್ದೀರಾ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಈ ಕ್ವಶನ್ ಪೇಪರ್ ಪೇಜನ್ನು ನೋಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಮತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ರೈಟ್ ಕ್ಲಿಕ್ ಮಾಡಿ ಆ ಪರ್ಟಿಕ್ಯುಲರ್ URL ಅನ್ನು ಸಪೋಸ್ ನೀವು ಬುಕ್ ಮಾರ್ಕ್ ಆ್ಯಡ್ ಮಾಡಿದರೆ, ನೆಕ್ಸ್ಟ್ ಡೇ ಬಂದಾಗ ಆ ಬುಕ್ ಮಾರ್ಕ್ ಹೋಗಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನೀವು ಯಾವ ಪೇಜ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಲ್ಲ ಅದು ಓಪನ್ ಆಗ್ತದೆ. ಸೊ ಇದು ನಿಮ್ಮ ಟೈಮ್ ಸೇವ್ ಮಾಡ್ತಲ್ಲ, ಡೆಫಿನೆಟ್ಲಿ ಸೇವ್ ಮಾಡುತ್ತೆ, ರೈಟ್? ಅದು ವೆಬ್ ಬ್ರೌಸರ್ನ ಇಂಪಾರ್ಟೆನ್ಸ್ ಬುಕ್ ಮಾರ್ಕ್ ಅಂತ ಬಂದಾಗ. ಓಕೆ, 89ನೇ ಪ್ರಶ್ನೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರೋದು 90ನೇ ಪ್ರಶ್ನೆ. ವಿಚ್ ಫೈಲ್ ಫಾರ್ಮ್ಯಾಟ್ ಕ್ಯಾನ್ ಬಿ ಆ್ಯಡೆಡ್ ಟು ಅ ಪವರ್ ಪಾಯಿಂಟ್ ಶೋ? ಪವರ್ ಪಾಯಿಂಟ್ ಶೋಗೆ ಕೆಳಗಿನ ಯಾವ ಫಾರ್ಮ್ಯಾಟನ್ನು ಆ್ಯಡ್ ಮಾಡ್ಬೋದು? ಜಿಪ್, .jpg, .wav, ಹಾಗೆ ಆಲ್ ಆಫ್ ದೀಸ್. ಫಸ್ಟ್ ಆಫ್ ಆಲ್ ಇದನ್ನು ಅರ್ಥ ಮಾಡ್ಕೋಬೇಕು. .wav ಅಂತ ಏನಿದೆಲ್ಲ, ಇಟ್ ಈಸ್ ರಿಲೇಟೆಡ್ ಟು ಸೌಂಡ್, ಧ್ವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ನಮ್ಮ ಈ ಪವರ್ ಪಾಯಿಂಟಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾವು ಯಾವ್ದು ಬೇಕಾದರೂ ಸೌಂಡನ್ನು ಆ್ಯಡ್ ಮಾಡ್ಕೋಬೋದು. ದಟ್ ಈಸ್ ವೆಲ್ ನೋನ್ ಥಿಂಗ್, ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾದರೆ ಇದಂತೂ ಬಂದೇ ಬರ್ತದೆ. ಇವನ್ GIF ಮತ್ತು JPG ಕೂಡ ಆ್ಯಡ್ ಮಾಡ್ಬೋದು. ಹಾಗಾದರೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. GIF ಅಂದರೆ ಏನು? GIF ಯೂಸ್ ಮಾಡ್ತೀವಲ್ಲ ನಮ್ಮ ಈ ವಾಟ್ಸಪ್ಗಳಲ್ಲೆಲ್ಲ, ಗ್ರಾಫಿಕ್ಸ್ ಎನಿಮೇಟೆಡ್. ಓಕೆ, ಈಗ ಸಾಧು ಕೋಕಿಲ್ ಏನೋ ಒಂಥರ ಮಾಡಿದ್ದು ಪದೇ ಪದೇ ಅಷ್ಟೇ ಒಂದು 10 ಸೆಕೆಂಡಲ್ಲಿ ಬರ್ತಿರ್ತದಲ್ಲ, ಅದನ್ನು ನಾವು GIF ಅಂತ ಕರಿತೀವಿ. ಓಕೆ, ಯಾವುದೋ ಒಂದು ವೈರಲ್ ಆಗಿರ್ತಕ್ಕಂಥದ್ದನ್ನು ನೋಡಿರ್ತೀವಲ್ಲ, ಅದು GIF ಅಂತ ಕರಿತೀವಿ. ಓಕೆ, 91ನೇ ಪ್ರಶ್ನೆ. ನುಡಿ ಕನ್ನಡ ಸಾಫ್ಟ್ವೇರ್ ಯೂಸ್ ಡ್ಯಾಶ್ ಸಿಸ್ಟಮ್. ನುಡಿ ಕನ್ನಡದಲ್ಲಿ ಏನನ್ನು ಬಳಕೆ ಮಾಡ್ತೀವಿ? ಯುನಿಕೋಡ್, EBCDIC, ಎಕ್ಸ್ಟೆಂಡ್ ಅಸ್ಕಿ, ಹಾಗೆ ಅಸ್ಕಿ. ಓಕೆ, ಸರಿ ಉತ್ತರ ಆಪ್ಷನ್ 1 ಯುನಿಕೋಡನ್ನು ಇಲ್ಲಿ ನಾವು ಬಳಕೆ ಮಾಡ್ತೇವೆ. ಅರ್ಥ ಆಗ್ತಿದೆಯಲ್ಲ? ಇಟ್ ಯೂಸಸ್ ಯುನಿಕೋಡ್ ಫಾರ್ ಎನ್ಕೋಡಿಂಗ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ದ ಕನ್ನಡ ಸ್ಕ್ರಿಪ್ಟ್. ಓಕೆ, ಕನ್ನಡ ಸ್ಕ್ರಿಪ್ಟನ್ನು ಎನ್ಕೋಡ್ ಮತ್ತು ಡಿಸ್ಪ್ಲೇ ಮಾಡೋ ಸಲುವಾಗಿ ಬಳಸ್ತಕ್ಕಂಥದ್ದು ಯುನಿಕೋಡ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋದು 92ನೇ ಪ್ರಶ್ನೆ. ಡ್ಯಾಶ್ ಈಸ್ ದ ಬೆನಿಫಿಟ್ ಆಫ್ ಯೂಸಿಂಗ್ ನೆಟ್ವರ್ಕ್. ನೆಟ್ವರ್ಕ್ನ ಬಳಕೆಯ ಯೂಸ್ ಏನಂತ ಕೇಳ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಆಯಿತು. ಕನ್ನಡದಲ್ಲಿ ಡ್ಯಾಶ್ ನೆಟ್ವರ್ಕ್ ಉಪಯೋಗಿಸುವುದರ ಮೂಲಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಯಾವ್ಯಾವುದು? ಬಾಹ್ಯ ಸಾಧನ ಸಂಚಿಕೆ, ದಟ್ ಈಸ್ ಪೆರಿಫೆರಲ್ ಶೇರಿಂಗ್, ಫೈಲ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್, ರಿಲಯಬಿಲಿಟಿ. ಸೊ ಆ್ಯಸ್ ಪರ್ ಮೀ ಎಲ್ಲವೂ ಅದರ ಫಂಕ್ಷನ್ಗಳೇ ಆಗಿರ್ತಕ್ಕಂಥದ್ದು ನೆಟ್ವರ್ಕ್ ಅಂತ ಬಂದಾಗ. ಓಕೆ, ಐ ವಿಲ್ ಗಿವ್ ಇಟ್ ಆಸ್ ಅ ಹೋಮ್ವರ್ಕ್. ನಿಮಗೇನು ಅನಿಸುತ್ತಾ ಈ 4 ಆಪ್ಷನ್ಗಳಲ್ಲಿ ಸುಟೇಬಲ್ ಆಗಿರೋದು ಯಾವುದಂತ ನನಗೆ ತಿಳಿಸಿ, ಸರಿನಾ? 92ನೇ ಪ್ರಶ್ನೆ ಈಸ್ ದಟ್ ಈಸ್ ಹೋಮ್ವರ್ಕ್ ಫಾರ್ ಯು ಗೈಸ್. ಓಕೆ, ಐ ವಿಲ್ ಜಸ್ಟ್ ಶೋ ಯು ಒನ್ ಮೋರ್ ಟೈಮ್. ಡ್ಯಾಶ್ ಈಸ್ ದ ಬೆನಿಫಿಟ್ ಆಫ್ ದ ಯೂಸಿಂಗ್ ನೆಟ್ವರ್ಕ್: ಪೆರಿಫೆರಲ್ ಶೇರಿಂಗ್, ಫೈಲ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್, ರಿಲಯಬಿಲಿಟಿ. ಸರಿನಾ? ನೆಕ್ಸ್ಟ್ 93ನೇ ಪ್ರಶ್ನೆ. 93ನೇ ಪ್ರಶ್ನೆ ಏನದ? MS ಎಕ್ಸೆಲ್ನಲ್ಲಿ ವರ್ಕ್ಶೀಟ್ನಲ್ಲಿರುವ ಒಟ್ಟು ಸಾಲುಗಳು. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ರೋಸ್? ಆಪ್ಷನ್ ಏನದ? 65,000, 65,530, 65,536, 65,556. ಈ ಪ್ರಶ್ನೆಯನ್ನು ಗಮನಿಸಿದಾಗ ಓಕೆ ಸರಿಯಾಗಿ ಕಂಡುಬರೋ ಆಪ್ಷನ್ ಯಾವುದಪ್ಪ ಅಂದರೆ 65,536. ಬಟ್ ಇಟ್ ಈಸ್ ಆ್ಯಸ್ ಪರ್ ದ 2003 ವರ್ಷನಲ್ಲಿರ್ತಕ್ಕಂಥ ಎಕ್ಸೆಲ್ ಸೀಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಕತೆ ಆಯಿತು. ಇವಾಗ ಏನಾದರೂ ಕೇಳಿದರೆ ಇವಾಗ ಏನು ಯೂಸ್ ಮಾಡ್ತೀವಿ? ಎಕ್ಸೆಲ್ ಅಪ್ಗ್ರೇಡ್ ಆಗಿದೆ ಸರ್. 2007, 8, 9, 10 ಈ ರೀತಿ ಬಂತಲ್ಲ, ಅಪ್ಗ್ರೇಡ್ ಆಗ್ತಾ ಬಂತಲ್ಲ. ಇವಾಗ ಎಷ್ಟಿದೆ? 2003ರಲ್ಲಿ 65,536 ಟೋಟಲ್ ನಂಬರ್ ಆಫ್ ರೋಸ್, ಹಾಗೆ 256 ಟೋಟಲ್ ನಂಬರ್ ಆಫ್ ಕಾಲಮ್ ಸಿಗ್ತಾ ಇತ್ತು ನಮಗೆ.
2003 ಅಂತ ಬಂದಾಗ. ಲೇಟರ್ ವರ್ಷನ್ ಅಂದರೆ ಕರೆಂಟ್ ವರ್ಷನಲ್ಲಿ ಎಷ್ಟೆಲ್ಲ ಸಿಗ್ತದೆ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಒಮ್ಮೆ FD ಅದ್ರಲ್ಲಿ ಪ್ರಶ್ನೆ ಕೂಡ ಆಗಿದೆ. ರು ಅಂತ ಬಂದಾಗ 10,48,576 ಇದೇ ಪ್ರಶ್ನೆ ಬಂದಿದೆ ನೋಡಿ FD ದಲ್ಲಿ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ರೋಸ್? 10,48,576. ಹಾಗಾದರೆ ಟೋಟಲ್ ನಂಬರ್ ಆಫ್ ಕಾಲಮ್ಸ್ 16,384. 16,384 ಟೋಟಲ್ ನಂಬರ್ ಆಫ್ ಕಾಲಮ್ಸ್. ಇದು ಅಪ್ಡೇಟೆಡ್ ಅಂದರೆ ಕರೆಂಟ್ ವಿಷಯದ ಬಗ್ಗೆ ಮಾತನಾಡಿದಾಗ, ಇದು 2003 ವರ್ಷನ್ ಬಗ್ಗೆ ಮಾತನಾಡಿದಾಗ. ಎರಡೂ ಕೂಡ ಕ್ಲಿಯರ್ ಆಗಿರಬೇಕು. ಆಮೇಲೆ ಕನ್ಫ್ಯೂಸ್ ನೀವು ಮಾಡ್ಕೋಬಾರ್ದು ಯಾವುದು ಯಾವಾಗ ಅಂತ ಹೇಳಿ. ನೆಕ್ಸ್ಟ್ 94ನೇ ಪ್ರಶ್ನೆ. ಏನಾದರೂ 94ನೇ ಪ್ರಶ್ನೆ, MS Excel ಸೆಲ್ನಲ್ಲಿರುವ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಗಳು ಯಾವುದು? ಟೆಕ್ಸ್ಟ್ ರ್ಯಾಪ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸಪೋಸ್ ಇಲ್ಲೊಂದು ಸೆಲ್ ಅದ ಅಂದ್ಕೊಳ್ಳಿ. ಈ ಸೆಲ್ ಒಳಗಡೆ ನಾನು ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಈಸ್ ರುದ್ರಗೌಡ. ಓಕೆ, ಮೈ ನೇಮ್ ಈಸ್ ರುದ್ರಗೌಡ. ಇದೇನಾಯಿತು, ಈ ಸೆಲ್ಲನ್ನು ಬಿಟ್ಟು ಹೊರಗಡೆ ಬಂತಲ್ಲ, ಇಲ್ಲಿ ಸೆಲ್ಲನ್ನು ಬಿಟ್ಟು ಹೊರಗಡೆ ಬಂತು. ಆ್ಯಕ್ಚುಲಿ ಇರುತ್ತದೆ, ನಿಮ್ಮ ಎಕ್ಸೆಲ್ ಸೀಟಲ್ಲಿ ಓಪನ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಸೆಲ್ ಸೈಜ್ ಯಾವಾಗಲೂ ಚಿಕ್ಕದಾಗಿರ್ತದೆ, ಬಟ್ ಅದರಲ್ಲಿ ನಾವು ಎಷ್ಟು ಬೇಕಾದರೂ ಡೇಟಾವನ್ನು ಎಂಟ್ರ್ ಮಾಡ್ಬೋದಾಗಿರ್ತದೆ ಅಲ್ವಾ. ಸೊ ಆ ಟೆಕ್ಸ್ಟ್ ರ್ಯಾಪ್ ಅನ್ನೋದು ಇಂಪಾರ್ಟೆನ್ಸ್ ಅದೇ ಆಗ್ತದೆ. ಸಪೋಸ್ ನೀವು ಟೆಕ್ಸ್ಟ್ ರ್ಯಾಪ್ ಮಾಡಿದ್ರೆ ಏನಾಗ್ತದೆ, ಆ ಒಂದೇ ಸೆಲ್ ಏನಾಗ್ತದೆ, ಈ ರೀತಿಯಾಗಿ ದೊಡ್ಡದಾಗಿಬಿಡ್ತದೆ. ದೊಡ್ಡದಾಗಿ ಅದರ ಒಳಗಡೆ ನಿಮ್ಮ ಡೇಟಾ ಬಂದು ಕೂಡ್ತದೆ. ಯಾವ ರೀತಿ ಅಂದರೆ, ಮೈ ನೇಮ್ ಈಸ್ ರುದ್ರಗೌಡ, ಸರಿನಾ. ಸೊ ಈ ರೀತಿಯಾಗಿ ಇದನ್ನು ಟೆಕ್ಸ್ಟ್ ರ್ಯಾಪ್ ಅಂತ ಕರೀತಾರೆ. ಹಿಂಗಿರ್ತಕ್ಕಂಥದ್ದು ಹಿಂಗಾಗಿ ಬದಲಾಗ್ತದೆ. ಇದು ಟೆಕ್ಸ್ಟ್ ರ್ಯಾಪ್. ಫಸ್ಟ್ ಆಫ್ ಆಲ್ ನಿಮಗೆ ಅದರ ಮೀನಿಂಗ್ ತಿಳಿಯಿತು. ನೆಕ್ಸ್ಟ್ ಅದಕ್ಕೆ ಬಳಕೆ ಮಾಡ್ತಕ್ಕಂಥ ಶಾರ್ಟ್ಕಟ್ಗೆ ಯಾವುದು? Ctrl+Enter, Alt+Enter, Shift+Enter ಇವುಗಳಲ್ಲಿ ಯಾವುದು ಅಲ್ಲ. ಸೊ ಈ ಆಪ್ಷನ್ಗಳನ್ನು ನೋಡಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇವರು ಕೊಟ್ಟಿಲ್ಲ ಇಲ್ಲಿ. ಯಾಕಪ್ಪ ಅಂದರೆ ಇವು ಆ ಕೆಲಸವನ್ನು ಮಾಡೋದೇ ಇಲ್ಲ. ಹಾಗಾದರೆ ಯಾವ್ದು ಮಾಡ್ತದೆ ಸರ್? Alt+H W. ಸೊ ಇದು ಬಂದುಬಿಟ್ಟು ನಿಮಗೆ ರ್ಯಾಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮೊದಲೇದಾಗಿ ನೀವು ಅಲ್ಟನ್ನು ಟೈಪ್ ಮಾಡಬೇಕು ನಿಮ್ಮ ಕೀಬೋರ್ಡಲ್ಲಿ, ಆಮೇಲೆ Hನ ಟೈಪ್ ಮಾಡಬೇಕು. ಓಕೆ, ಆಮೇಲೆ W ಟೈಪ್ ಮಾಡಿದರೆ ಅಂದರೆ ಆ ಸೆಲ್ಲಲ್ಲಿ ಇರ್ತಕ್ಕಂಥ ಡೇಟಾ ಆಟೋಮೆಟಿಕ್ ಅರೇಂಜ್ ಆಗಿ ನಿಮಗೆ ರ್ಯಾಪ್ ಆಗಿ ಬರ್ತದೆ. ದ್ಯಾಟ್ ಈಸ್ ಟೆಕ್ಸ್ಟ್ ರ್ಯಾಪ್. ಸೊ ಇದು ಎಕ್ಸೆಲಲ್ಲಿ ಅಷ್ಟೇ ಆಗ್ತದನ? ನೋ, ಇವನ್ ನಿಮ್ಮ ನೋಟ್ಪ್ಯಾಡಲ್ಲಿ ಕೂಡ ಮಾಡ್ಬೋದು ನೀವು. ಓಕೆ, ನೋಟ್ಪ್ಯಾಡಲ್ಲೂ ಕೂಡ ಟೆಕ್ಸ್ಟ್ ರ್ಯಾಪ್ ಅಂತ ಆಪ್ಷನ್ ಅದ, ಸರಿನಾ. ಸೊ ಏನಪ್ಪ ಇದ್ರೆ ಶಾರ್ಟ್ಕಟ್ ನೆನ್ಪಿಟ್ಕೊಳ್ಳಿ, Alt+H W ಟೆಕ್ಸ್ಟ್ ರ್ಯಾಪ್ ಅಂತ ಬಂದಾಗ, ಸರಿನಾ. ಕೀಬೋರ್ಡ್ ಅಂತ ಹೇಳಿದೆ. ಏನಿದು ಕೀಬೋರ್ಡ್? ಕೀಬೋರ್ಡ್ ಈಸ್ ಎನ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್. ಓಕೆ, ಇನ್ಪುಟ್ ಡಿವೈಸ್ ಆಗಿ ಇದನ್ನು ಬಳಕೆ ಮಾಡ್ತೀವಿ, ಕೀಬೋರ್ಡ್. ನೆಕ್ಸ್ಟ್ ಕೀಬೋರ್ಡ್ ಅಂತ ಬಂದಾಗ, ನೆಕ್ಸ್ಟ್ ಕೀಬೋರ್ಡ್ ಜೊತೆಗೆ ಮತ್ತೊಂದು ಯಾವುದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್? ಮೌಸ್. ಇಟ್ ಈಸ್ ಆಲ್ಸೋ ಏನ ಇನ್ಪುಟ್ ಡಿವೈಸ್. ಅದನ್ನು ಬಿಟ್ಟರೆ ಸ್ಕ್ಯಾನರ್, ದಟ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್. MICR ಇನ್ಪುಟ್ ಡಿವೈಸ್. ಅರ್ಥ ಆಗ್ತಿದೆಯಲ್ಲ, ಸರಿನಾ. ಇಲ್ಲೊಂದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಏನಂದರೆ, ಈ ಕೀಬೋರ್ಡ್ ಮತ್ತು ಮೌಸನ್ನು ಕಂಡು ಹಿಡಿದವ್ರು ಯಾರು? ಎಕ್ಸಾಮಲ್ಲಿ ಕೇಳಿದಾರೆ ನೋಡಿ, ಈ ಪ್ರಶ್ನೆ ಬಂದದ, ಸ್ಟಾರ್ ಮಾರ್ಕ್ ಹೇಳಿ ನನಗೆ. ಕೀಬೋರ್ಡ್ ಮತ್ತು ಮೌಸನ್ನು ಕಂಡು ಹಿಡಿದಿರ್ತಕ್ಕಂಥವ್ರು ಯಾರು? ಸರಿನಾ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನೆನಪಿಟ್ಕೊಳ್ಳಿ, Alt+H W ಅಂತ ಬಂದರೆ ರ್ಯಾಪ್. 94ನೇ ಪ್ರಶ್ನೆ. ನೆಕ್ಸ್ಟ್ ಬರೋದು 95ನೇ ಪ್ರಶ್ನೆ ಏನದ? ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು? ಹೈಯೆಸ್ಟ್ ಸ್ಪೀಡ್ ಯಾವುದು? ರ್ಯಾಮ್, ಕ್ಯಾಶೆ, ರಾಮ್, ಹಾರ್ಡ್ ಡಿಸ್ಕ್. ಸೊ ಈ 4 ಆಪ್ಷನ್ಗಳನ್ನು ಗಮನಿಸಿದಾಗ ಹೈಯೆಸ್ಟ್ ಸ್ಪೀಡಾಗಿ ಬರೋದು ನಮಗೆ ಕ್ಯಾಶೆ ಅಂತೇಳಿ ಕರಿತೀವಿ, ಸರಿನಾ. ಸಪೋಸ್ ಇದು CPU ಅಂದ್ಕೊಳ್ಳಿ, ಇಲ್ಲಿರೋದು ನಮ್ಮದು ಮೆಮೊರಿ ಅಂತ ಅಂದ್ಕೊಳ್ಳಿ, ಸರಿನಾ. ಇವುಗಳ ಮಧ್ಯದಲ್ಲಿ ಬರೋದು ಯಾವುದು? ಕ್ಯಾಶೆ. ಸೊ ಇಟ್ ಈಸ್ ದ ಹೈಯೆಸ್ಟ್ ಸ್ಪೀಡ್, ತುಂಬ ವೇಗವಾಗಿರ್ತಕ್ಕಂಥ ಸ್ಮರಣೆ ಅಂತೇಳಿ ಕರಿತೀವಿ. ರ್ಯಾಮ್, ದಟ್ ಈಸ್ ರ್ಯಾಂಡಮ್ ಎಕ್ಸಸ್ ಮೆಮೊರಿ. ಸಪೋಸ್ ರಾಮ್ ಅಂತ ಬಂದರೆ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಈಸ್ ಅ ನಾನ್ ವಾಲಟೈಲ್ ಮೆಮೊರಿ. ನಾನ್ ವಾಲಟೈಲ್ ಅಂದರೆ ಪವರ್ ಹೋದರೂ ಕೂಡ ಡೇಟಾ ಹೋಗೋದಿಲ್ಲ, ದಟ್ ಈಸ್ ನಾನ್ ವಾಲಟೈಲ್. ಪವರ್ ಆಪ್ ಆದ ತಕ್ಷಣ ಡೇಟಾ ಹೋದರೆ ಅದನ್ನೇನಂತ ಕರಿತೀವಿ? ರ್ಯಾಮ್ ಅಂತ ಕರಿತೀವಿ. ಓಕೆ, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಈ ರ್ಯಾಮ್ ಮತ್ತು ರಾಮ್ ಎರಡೂ ಕೂಡಿ ಏನಂತ ಕರಿತೀವಿ? ಇವುಗಳನ್ನು ಪ್ರೈಮರಿ ಮೆಮೊರಿ ಅಂತೇಳಿ ಕರಿತೀವಿ. ಇವು ಕಂಪಲ್ಸರಿ ಸಿಸ್ಟಮ್ಗೆ ಅಥವಾ ಕಂಪ್ಯೂಟರ್ಗೆ ಬೇಕೇ ಬೇಕು. ಇವುಗಳನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವ ಕಾಣ್ತದ? ಸೆಕೆಂಡರಿ ಮೆಮೊರಿ ಅಂತ ಬರ್ತಾವ. ಈ ಸೆಕೆಂಡರಿ ಮೆಮೊರಿಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ? ನೋ, ಇರ್ಬೋದು ಅಥವಾ ಇರದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪೆನ್ ಡ್ರೈವ್ ಅಂತ ತೊಗೊಳ್ಳಿ. ಪೆನ್ ಡ್ರೈವ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಮೆಮೊರಿ. ಹೆಸರಲ್ಲ ಅದು, ಸೆಕೆಂಡರಿ ಅದು. ಪೆನ್ ಡ್ರೈವನ್ನು ನೀವು ಬೇಕಿತ್ತಂದರೆ ನಿಮ್ಮ ಲ್ಯಾಪ್ಟಾಪ್ ಒಳಗೆ ಇನ್ಸರ್ಟ್ ಮಾಡ್ಕೋಬೋದು, ಬೇಡಿತ್ತಂದರೆ ತೊಗೋಬೋದು ಹೊರಗಡೆ. ಸೊ ಅದರಿಂದ ಡೇಟಾ ಲಾಸ್ ಆಗೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಲ್ಯಾಪ್ಟಾಪ್ಗೆ? ನೋ, ಡೆಫಿನೆಟ್ಲಿ ನಾಟ್. ಸೊ ಅದಕ್ಕೋಸ್ಕರ ಅದನ್ನು ನಾವು ಸೆಕೆಂಡರಿ ಅಂತ ಕರಿತೀವಿ. ಬಟ್ ರ್ಯಾಮ್ ಮತ್ತು ರಾಮ್ ಆಗಲ್ಲ, ಮಸ್ಟ್ ಆ್ಯಂಡ್ ಶುಡ್. ಫಾರ್ ಎಕ್ಸಾಂಪಲ್, ಹಾರ್ಡ್ ಡಿಸ್ಕ್ ಅಂತನಾದರೂ ತೊಗೋಬೋದು ನೀವು. ಹಾರ್ಡ್ ಡಿಸ್ಕ್ ಈಸ್ ಆಲ್ಸೋ ಏನೋ ಸೆಕೆಂಡರಿ ಡಿವೈಸ್. ಸೆಕೆಂಡರಿ ಡಿವೈಸ್. ಸೊ ಇವಾಗ ಮಾರ್ಕೆಟಲ್ಲಿ ಯಾವ್ದು ಫೇಮಸ್ ಅದ ಅಂತ ಹೇಳಿದ್ರೆ ನಾನು, ಸಾಲಿಡ್ ಸ್ಟೇಟ್ ಡ್ರೈವ್. ಹಾರ್ಡ್ ಡಿಸ್ಕ್ ಎಲ್ಲ ಹೋಗಿ ಇವಾಗ ಸಾಲಿಡ್ ಸ್ಟೇಟ್ ಡ್ರೈವ್ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಮೈಕ್ರೋ ಪ್ರೊಸೆಸ್ ಯಾವುದೂ ಆಗೋದಿಲ್ಲ. 80186, 80286, 386, 486. ಸೊ ಈ ಆಪ್ಷನ್ಗಳನ್ನು ನೋಡಿದರೆ ಎಲ್ಲವೂ ಕೂಡ ಏನಾಗ್ತದೆ ಅಂದರೆ ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗ್ತದೆ. ಸರಿನಾ? 96ನೇ ಪ್ರಶ್ನೆಗೆ ಮಾಹಿತಿ ಗೊತ್ತಾಯಿತು. ನೆಕ್ಸ್ಟ್ 97ನೇ ಪ್ರಶ್ನೆ. ಏನದ 97ನೇ ಪ್ರಶ್ನೆ? BIOS ಅನ್ನು ಎಲ್ಲಿ ಶೇಖರಿಸಿರುತ್ತಾರೆ? ರ್ಯಾಮ್, ರಾಮ್, ಫ್ಲ್ಯಾಶ್ ಮೆಮರಿ ಇವುಗಳಲ್ಲಿ ಯಾವುದೂ ಅಲ್ಲ. ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ 2, ರೀಡ್ ಓನ್ಲಿ ಮೆಮೊರಿ. ಅಂದರೆ ಯಾವುದು ನಾನ್ ವೊಲಟೈಲ್ ಇರ್ತದಲ್ಲ ಅಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. BIOS ದಟ್ ಈಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನು ರ್ಯಾಮಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಇವಾಗ ರೀಸೆಂಟ್ ಕಂಪ್ಯೂಟರ್ಸ್ಗಳಲ್ಲಿ ಫ್ಲ್ಯಾಶ್ ಮೆಮೊರಿಯಲ್ಲಿ ಕೂಡ ಮಾಡ್ತಾರೆ. ಬಟ್ ಮೋಸ್ಟ್ ಸೂಟೇಬಲ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಬಂದರೆ ದಟ್ ಈಸ್ ರಾಮ್ ಅಂತ ಹೇಳಬೇಕಾಗ್ತದೆ ನಾವು. ಓಕೆ, ಈ ರಾಮ್ ಒಳಗಡೆ ಏನೆಲ್ಲ ಪ್ರೋಗ್ರಾಮ್ ಆಗ್ತದಲ್ಲ ಅದನ್ನು ಏನಂತ ಕರಿತೀವಿ? ಫರ್ಮ್ ವೇರ್ ಅಂತ ಕರಿತೀವಿ. ಅದು ಕೂಡ ಗೊತ್ತಿರಲಿ. ಓಕೆ, ಈ ರಾಮಲ್ಲಿ ಆಗ್ತಕ್ಕಂಥ ಪ್ರೋಗ್ರಾಮ್ಗಳಿಗೆ ನಾವು ಫರ್ಮ್ವೇರ್ ಅಂತ ಕರಿತೀವಿ. ಯಾಕಂದರೆ ಅದು ನಾನ್ ವೊಲಟೈಲ್, ಅದರಲ್ಲಿರ್ತಕ್ಕಂಥ ಮಾಹಿತಿ ಯಾವಾಗಲೂ ಹೋಗೋದೇ ಇಲ್ಲ. ಓಕೆ, ಅದಕ್ಕೋಸ್ಕರ ಫರ್ಮ್ವೇರ್. ಹಾಗೆ ಈ ಪ್ರಶ್ನೆಗೂ ಸರಿ ಉತ್ತರ ಆಪ್ಷನ್ 2, ದಟ್ ಈಸ್ ರೀಡ್ ಓನ್ಲಿ ಮೆಮೊರಿ ಅಂತಲೇ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಫರ್ಮ್ವೇರ್ ಯಾವುದರಲ್ಲಿ ಶೇಖರಣೆ ಆಗುತ್ತದೆ? ನೋಡಿ, ಅದರ ಸಂಬಂಧಪಟ್ಟಂಥ ಪ್ರಶ್ನೆನೇ ಮತ್ತೆ ಬಂತು. ಫರ್ಮ್ವೇರ್ಗೆ ಯಾವುದಂತ ಕೇಳಿದ್ದಾರೆ? ರಾಮ್, ರ್ಯಾಮ್, ಕ್ಯಾಶೆ, ಹಾರ್ಡ್ವೇರ್. ಸೊ ಗೊತ್ತಾಯಿತು ನಿಮಗೆ, ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಇದು ಬಂದುಬಿಟ್ಟು ರಾಮ್ ಅಂತ ಹೇಳಿ. ಸರಿನಾ? ರೀಡ್ ಓನ್ಲಿ ಮೆಮೊರಿ ಅಂತ ತಿಳ್ಕೋಬೇಕು. ಫರ್ಮ್ವೇರ್ ಅನ್ನೋ ಕಾನ್ಸೆಪ್ಟ್ ಬಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಇಲ್ಲಿ ಹಾರ್ಡ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್. ಹಾರ್ಡ್ವೇರ್ ಅಂದರೆ ಏನು? ವಿಚ್ ಯು ಕ್ಯಾನ್ ಟಚ್. ನೀವು ಯಾವುದನ್ನು ಮುಟ್ಟಲಿಕ್ಕೆ ಆಗ್ತದಲ್ಲ ಅದನ್ನು ಹಾರ್ಡ್ವೇರ್ ಅಂತ ಕರಿತೀವಿ. ಹಾಗಾದರೆ ಸಾಫ್ಟ್ವೇರ್ ಅಂದರೆ ಏನು? ವಿಚ್ ಯು ಕೆನಾಟ್ ಟಚ್. ಯಾವುದನ್ನು ಮುಟ್ಟಕ್ಕಾಗಲ್ಲ ಅದು ಸಾಫ್ಟ್ವೇರ್. ಯಾವುದನ್ನು ಮುಟ್ಟಕ್ಕಾಗ್ತದಲ್ಲ ಅದು ಹಾರ್ಡ್ವೇರ್. ಫಾರ್ ಎಕ್ಸಾಂಪಲ್, ಕೀಬೋರ್ಡನ್ನು ಮುಟ್ಟಕ್ಕಾಗ್ತದನ? ಎಸ್, ಮುಟ್ಟಕ್ಕಾಗ್ತದೆ. ಹಾಗಾದರೆ ಅದು ಹಾರ್ಡ್ವೇರ್. ಮಾನಿಟರನ್ನು ಮುಟ್ಟಕ್ಕಾಗ್ತದನ? ಎಸ್, ಅದು ಕೂಡ ಹಾರ್ಡ್ವೇರ್. ಪ್ರಿಂಟರನ್ನು ಮುಟ್ಟಕ್ಕಾಗ್ತದನ? ಎಸ್, ಅದು ಕೂಡ ಹಾರ್ಡ್ವೇರ್. ಪ್ರಿಂಟರ್ ಅಂದಾಕ್ಷಣ ಇದರದ ಕ್ವಾಲಿಟಿ ಕೇಳ್ತಾರೆ. ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ಮೆಜರ್ಮೆಂಟ್? ಕ್ವಾಲಿಟಿ ಅಂತ ಬಂದಾಗ DPI, ಡಾಟ್ ಪರ್ ಇಂಚ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಕಮಿಂಗ್ ಬ್ಯಾಕ್ ಟು ಟಾಪಿಕ್, ಪ್ರಿಂಟರ್ ಕೂಡ ಏನಾಗ್ತದೆ? ಹಾರ್ಡ್ವೇರ್ ಆಗ್ತದೆ. ಟೋಟಲ್ ಆಗಿ ಯಾವುದನ್ನು ಮುಟ್ಟಕ್ಕಾಗ್ತದೆ ಅದೆಲ್ಲವೂ ಕೂಡ ಹಾರ್ಡ್ವೇರ್. ಮೌಸ್ ಕೂಡ ಹಾರ್ಡ್ವೇರ್ ಆಗ್ತದೆ, ಮುಟ್ಬೋದು. ಈ ಕೋಯಾಕ್ಸೆಲ್ ಕೇಬಲ್ ಅದು ಕೂಡ ಹಾರ್ಡ್ವೇರ್, ಟಚ್ ಮಾಡೋಕ್ಕಾಗ್ತದೆ. ಸಾಫ್ಟ್ವೇರ್ ಅಂದರೆ ಏನು? ಯಾವುದನ್ನು ಟಚ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಜಾವಾ ಪ್ರೋಗ್ರಾಮ್ ಬರೀತೀರಪ್ಪ, ಆ ಜಾವಾ ಪ್ರೋಗ್ರಾಮನ್ನು ಟಚ್ ಮಾಡೋಕ್ಕಾಗ್ತದನಾ? ನೋ, ಆಗೋದಿಲ್ಲ. ಹಾಗಾದರೆ ಜಾವಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಾಫ್ಟ್ವೇರ್. ಸೊ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಒಂದು ಟಚ್ ಮಾಡೋದು, ಇನ್ನೊಂದು ಟಚ್ ಮಾಡಲಿಕ್ಕೆ ಆಗದೇ ಇರೋದು. ಸೊ ಇದು ಹಾರ್ಡ್ವೇರ್ ಅಂತ ಬಂದಾಗ. ಸರಿನಾ? ನೆಕ್ಸ್ಟ್ ಪ್ರಶ್ನೆ 99. ಏನದ? ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿಯು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸಿಸ್ ಸಲುವಾಗಿ? ಓಕೆ, ಎಕ್ಸಿಸ್ಗೆ ಲೋಯೆಸ್ಟ್ ಟೈಮ್ ತೆಗೆದುಕೊಳ್ಳೋದು ಯಾವುದಂತ ಕೇಳಿದ್ದಾರೆ? ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿಕಂಡಕ್ಟರ್ ಮೆಮೊರಿ, ಕ್ಯಾಶೆ ಮೆಮೊರಿ, ಹಾಗೆ ಸೂಪರ್ ಮೆಮೊರಿ. ಸೊ ಲೆಟ್ ಮೀ ಸಿ ದಟ್ ಒನ್ ಇನ್ ದ ಇಂಗ್ಲೀಷ್. ಏನದ? ವಿಚ್ ಆಫ್ ದ ಫಾಲೋಯಿಂಗ್ ಮೆಮೊರೀಸ್ ಹ್ಯಾಸ್ ದ ಶಾರ್ಟೆಸ್ಟ್ ಎಕ್ಸಿಸ್ ಟೈಮ್? ಮ್ಯಾಗ್ನೆಟಿಕ್, ಸೆಮಿಕಂಡಕ್ಟರ್, ಕ್ಯಾಶೆ ಆ್ಯಂಡ್ ಸೂಪರ್ ಮೆಮೊರಿ. ಸರಿ ಉತ್ತರ ಈ ಪ್ರಶ್ನೆಗೆ ಕ್ಯಾಶೆ ಮೆಮೊರಿ. ಆಲ್ರೆಡಿ ನಿಮಗದು ಗೊತ್ತಾಗಿದೆ. CPU ಇಲ್ಲಿ ಬಂದುಬಿಟ್ಟು ಮೆಮೊರಿ, ಅವುಗಳ ಮಧ್ಯೆ ಬರೋದು ಕ್ಯಾಶೆ ಮೆಮೊರಿ. ಸೊ ಫ್ರೀಕ್ವೆಂಟ್ ಎಕ್ಸೆಸ್ ಬೇಕಾಗಿತ್ತಂದರೆ ಅದು ಕ್ಯಾಶೆ ಮೆಮೊರಿಯಿಂದನೇ ಡೇಟಾವನ್ನು ಪಡೆದುಕೊಳ್ತದೆ. ಅದಕ್ಕೋಸ್ಕರ ಅದು ಶಾರ್ಟೆಸ್ಟ್ ಅಂತೇಳಿ ಕೂಡ ಕರಿತೀವಿ. ಆ ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗ್ತದೆ. ಸೆಮಿಕಂಡಕ್ಟರ್ ಅಂತ ಬಂದಾಗ ಸೊ ಯಾವುದರಿಂದ ಮಾಡಿರ್ತಾರಪ್ಪ ಇವಾಗ ಚಿಪ್ ಅಂತ ಕೇಳಿದ್ರೆ ಸಿಲಿಕಾನ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಒಂದು ಸಲ ಪ್ರಶ್ನೆ ಆಗಿದೆ. ಈಗಿನ ಮಾರ್ಕೆಟಲ್ಲಿ ಬರ್ತಕ್ಕಂಥ ಚಿಪ್ಸ್ಗಳೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ ಅಂತ ಕೇಳಿದರೆ ಸಿಲಿಕಾನ್ ಅಂತ ನೆನ್ಪಿಟ್ಕೋಬೇಕು. ಚಿಪ್ ಅಂತ ಬಂದಾಗ ಫೇಮಸ್ ಆಗಿರ್ತಕ್ಕಂಥ ಕಂಪನಿ ಯಾವುದು? ಇಂಟೆಲ್ ಅವರೇ ಫೇಮಸ್ ಚಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡೋದರಲ್ಲಿ, ಇಂಟೆಲ್. ಓಕೆ, ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಭಾರತ ಸೂಪರ್ ಕಂಪ್ಯೂಟರ್ನ ಪಿತಾಮಹ ನೆನ್ಪಿಟ್ಕೊಳ್ಳಿ, ಪಾಂಡುರಂಗ್ ಬಾಟ್ಕರ್ ಅಂತ ಅವರ ಹೆಸರು. ಪಾಂಡುರಂಗ್ ಬಾಟ್ಕರ್. ಮೊದಲ ಸೂಪರ್ ಕಂಪ್ಯೂಟರ್ ಹೆಸರು ಪರಮ್ 8000. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ 100ನೇ ಪ್ರಶ್ನೆ. ಹಾಗೆ ಈ ಒಂದು ವಿಡಿಯೋ ಅಥವಾ ಈ ಸೆಗ್ಮೆಂಟ್ನ ಕೊನೆಯ ಪ್ರಶ್ನೆ. 7-bit ಅಲ್ಫಾ ನ್ಯೂಮರಿಕ್ ಕೋಡ್ ಈಸ್? 7-bit ಅಲ್ಫಾ ನ್ಯೂಮರಿಕ್ ಕೋಡ್ ಏನಂತ ಕರಿತೀವಿ? BCD, ASCII, ABCDIC, ನನ್ ಆಫ್ ದ ಅಬೋವ್. ಸೊ ಇದನ್ನು ನಾವು ASCII ಅಂತೇಳಿ ಕರಿತೀವಿ. ಓಕೆ, 7-bit ಅಲ್ಫಾ ನ್ಯೂಮರಿಕ್ ಕೋಡ್ಗೆ ASCII ಅಂತ ಕರಿತೀವಿ. ಯಾಕಂದರೆ ಈ ASCIIಯಲ್ಲಿ 7-bit ವಿ ಆರ್ ಯೂಸಿಂಗ್ ಟು ರೀಪ್ರೆಸೆಂಟ್ ದ ಕ್ಯಾರೆಕ್ಟರ್. ಏನಪ್ಪ? 7-bit ವಿ ಆರ್ ಯೂಸಿಂಗ್ ಟು ರೀಪ್ರೆಸೆಂಟ್ ದ ಕ್ಯಾರೆಕ್ಟರ್. ಓಕೆ, ಅಂದರೆ ಇವಾಗ A ಬರೆದ್ರೆ ಅನ್ಕೊಳ್ಳಿ ನೀವು, ಸೊ ಬ್ಯಾಕ್ ಎಂಡಲ್ಲಿ ಅದು 7-bit ಕನ್ವರ್ಟ್ ಆಗ್ತದೆ. B ಬರೆದ್ರೆ ಅನ್ಕೊಳ್ಳಿ, ಬ್ಯಾಕ್ ಎಂಡಲ್ಲಿ ಅದು 7-bit ಕನ್ವರ್ಟ್ ಆಗ್ತದೆ. C ಬರೆದ್ರೆ ಅನ್ಕೊಳ್ಳಿ, ಅದು ಕೂಡ 7-bit ಆಗಿ. ಓಕೆ, ಸೊ ಟೋಟಲ್ ಆಗಿ ಇಟ್ ಯೂಸ್ 7-bit ಟು ರೀಪ್ರೆಸೆಂಟ್ ಎನಿ ಕ್ಯಾರೆಕ್ಟರ್. ದಟ್ಸ್ ವಾಟ್ ವಿ ಸೆಲೆಕ್ಟ್ ದ ಆಪ್ಷನ್ 2, ದಟ್ ಈಸ್ ASCII. ನೆಕ್ಸ್ಟ್ ASCIIಯ ಫುಲ್ ಫಾರ್ಮ್ ಏನು ಕೇಳ್ಬೋದು ಎಕ್ಸಾಮಲ್ಲಿ, ಇಂಪಾರ್ಟೆಂಟ್ ಬರೀತೀನಿ ನೋಡಿ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್. C ಫಾರ್ ಕೋಡ್, ಫಾರ್
ಇನ್ಫಾರ್ಮೇಷನ್ ಚೇಂಜ್ ಇಂಪಾರ್ಟೆಂಟ್ ಇದು ಕೇಳ್ಬೋದು. ಫುಲ್ ಫಾರ್ಮ್ಸ್ ರಿಲೇಟೆಡ್ ಫಿಕ್ಸ್ 2-3 ಪ್ರಶ್ನೆ ಬಂದೇ ಬರ್ತದೆ, ಅದಂತರೂ ಮರಿಲೇಬಾರ್ದು ನೀವು. ಇದು ಸ್ಕೀಮ್ ಒಂದೇ ಅಂತಲ್ಲ, ಯಾವುದು ರಾಮು GIF WAV ಯಾವ್ದು ಬೇಕಾದರೂ ಕೇಳ್ಬೋದು ಅವರು. ಸೊ ಎಲ್ಲ ಫುಲ್ ಫಾರ್ಮ್ಸನ್ನು 1-2 ಸಾರ್ತಿ ಎಕ್ಸಾಮ್ ಹೋಗಿಂತ ಮುಂಚೆ ಒಂದು ಸಲ ಕಣ್ಣು ಹಾಯಿಸ್ಕೊಂಡು ಹೋಗಿಬಿಡಿ. ಸದ್ಯಕ್ಕೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಚೇಂಜ್ ಅಂತ ಬಂದರೆ ಅಸ್ಕಿ ಅಂತ ಗೊತ್ತಿರಬೇಕು. ಆಪ್ಷನಲ್ಲಿ BCD ಅಂತ ಕೊಟ್ಟಿದ್ದಾರೆ. BCD ಅಂದರೆ ಏನು? ಬೈನರಿ ಕೋಡೆಡ್ ಡೆಸಿಮಲ್ ಅಂತ. ಬೈನರಿ ಕೋಡೆಡ್ ಡೆಸಿಮಲ್ ಕೇಳಬಹುದಲ್ಲ, ಇದನ್ನು ಕೂಡ ನಿಮಗೆ ನೆನ್ಪಿಟ್ಕೊಳ್ಳಿ, ಬೈನರಿ ಕೋಡೆಡ್ ಡೆಸಿಮಲ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಕನ್ವರ್ಷನ್ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಇವಾಗ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಕನ್ವರ್ಷನ್ಗಳನ್ನು ಕೇಳ್ತಾ ಇದ್ದಾರೆ. ಏನು ಸರ್ ಕನ್ವರ್ಷನ್ ಅರ್ಥ ಆಗಲಿಲ್ಲ? ಲೆಟ್ ಮಿ ಎಕ್ಸ್ಪ್ಲೇನ್. ಫಾರ್ ಎಕ್ಸಾಂಪಲ್ 66 ಅಂತ ಅನ್ಕೊಳ್ಳಿ. ಇದನ್ನು ಇನ್ನೂ ಸಿಂಪಲಾಗಿ ಹೆಂಗೆ ಮಾಡಬೇಕು? ಸೊ ಯಾವಾಗಲೂ ನೀವು ಇದನ್ನು 2 ಇಂದನೇ ಡಿವೈಡ್ ಮಾಡ್ಕೋಬೇಕು, ಸರಿನಾ? ಸೊ ಈ ರೀತಿ ಕಾಲಮ್ ಹಾಕ್ಕೊಳ್ಳಿ, ಇಲ್ಲಿ 2 ಅಂತ ಬರ್ಕೊಳ್ಳಿ. 2 3 6, 2 3 6. ರಿಮೈಂಡರ್ ಎಷ್ಟು ಉಳಿತು? ಶೇಷ ನಮಗೆ 0 ಬಂತು. ಮತ್ತು 2ರಿಂದ ತೊಗೊಳ್ಳೋಣ. 2 1 2, 1 ಕೈಲ ಬಂತು, 2 6 12. ಎಷ್ಟು ಉಳಿತು ನಮಗೆ ರಿಮೈಂಡರ್? 1 ಉಳಿತು. ನೆಕ್ಸ್ಟ್ 16 ಹೆಂಗೆ ಮಾಡೋದು? ಮತ್ತು 2ರಿಂದ 2 8 16, 0 ಬಂತು. ಆಮೇಲೆ 2 4 8, 0 ಬಂತು. 2 2 4 ಮತ್ತು 0 ಬಂತು. ಆಮೇಲೆ 2 1 2 ಮತ್ತು 0 ಬಂತು. ಹಾಗಾದರೆ ಹಿಂಗೆ ಬಂದಂಥ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಉಲ್ಟಾ ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ವ್ಯಾಲ್ಯೂವನ್ನು ಬರಿತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ 1 ಅಂತ ಇದೆ ಕೆಳಗಡೆ, 1 0 0 0 0 1 0. ಸೊ ದಿಸ್ ಈಸ್ ದ ಬೈನರಿ ಕನ್ವರ್ಷನ್. 66ರ ಬೈನರಿ ಕನ್ವರ್ಷನ್ ಈ ರೀತಿ ಆಯಿತು. ಸರ್ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಿ. ಇನ್ನೊಂದು ಎಕ್ಸಾಂಪಲ್ 32 ತಗೊಳ್ಳೋಣ. ಓಕೆ ನೋಡಿ, 2 1 2, 2 6 12, 0 ರಿಮೈಂಡರ್. 2 8 16, 0 ರಿಮೈಂಡರ್. 2 4 8, 0 ರಿಮೈಂಡರ್. 2 2 4, 0 ರಿಮೈಂಡರ್. 2 1 2, 0 ರಿಮೈಂಡರ್. ಹಾಗಾದರೆ ವ್ಯಾಲ್ಯೂವನ್ನು ಉಲ್ಟಾ ಬರಿತಾ ಹೋಗಿ. 1 0 0, ಓಕೆ, ಮತ್ತೊಂದು 0, ಮತ್ತೆರಡು 0. ಸೊ ದಿಸ್ ಈಸ್ ದ ವಾಟ್ ಈಸ್ ದಟ್ ಬೈನರಿ ವ್ಯಾಲ್ಯೂ ಆಫ್ 32. ಅರ್ಥ ಆಗ್ತಿದೆಯಲ್ಲ? ಯಾವುದೇ ಎಕ್ಸಾಂಪಲ್ ಬಂದರೂ ಕೂಡ ಹೀಗೆ ಕನ್ವರ್ಟ್ ಮಾಡಬೇಕು ನೀವು. ಓಕೆ, ಬೈನರಿ ಅಂತ ಬಂದರೆ, ಸಪೋಸ್ ಅದು ಆಕ್ಟಲ್ ಅಂತ ಬಂದರೆ 8ರಿಂದ ಡಿವೈಡ್ ಮಾಡಿ. ಸಿಂಪಲ್ ಅಲ್ಲ? ಸೊ ನೀವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು, ಸರಿನಾ? ನೆಕ್ಸ್ಟ್ ಸ್ನೇಹಿತರೆ, ಇದ್ರ ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ಯದ. ಕಂಪ್ಯೂಟರ್ ಮ್ಯಾರಥಾನ್ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ನೋಡಿ, ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು, ಸರಿನಾ? ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಒನ್. ಸೊ ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬೈ ಫಾರ್ ನಾವ್.